ವಿಚಾರದಲ್ಲಿ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ಬಹಳ ಮುಖ್ಯವಾಗಿ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಇದರ ಇಡೀ ಜಿಲ್ಲೆಯ ಅಥವಾ ಅದರ ಇಡೀ ಸಂಘಟನೆಯ ಪ್ರಮುಖ ಮುಖಂಡರು ಇಲ್ಲಿದ್ದಾರೆ. ಅದೇ ರೀತಿ ಸಮಾನ ಮನಸ್ಕ ಸಂಘಟನೆಗಳ ಒಕ್ಕೂಟ ಇದರ ಪ್ರಮುಖರು ಇಲ್ಲಿದ್ದಾರೆ, ಸ್ಥಳೀಯರಿದ್ದಾರೆ. ಅದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಈ ವಿಚಾರವನ್ನು ಇಡೀ ಜಗತ್ತಿಗೆ ತಿಳಿಸಲಿಕ್ಕೆ ಮಾಧ್ಯಮ ಮಿತ್ರರು ಇವತ್ತು ತಮ್ಗೆ ಗೊತ್ತಿರ್ಬೋದು, ಇವತ್ತು ಅನೇಕ ಕಾರ್ಯಕ್ರಮಗಳು ಇದ್ರೂ ಕೂಡ ಸದಾ ಇಡೀ ನಮ್ಮ ಮಾಧ್ಯಮ ಸಮೂಹನೇ ಇವತ್ತು ಈ ಒಂದು ಪ್ರದೇಶಕ್ಕೆ ಬಂದು ಇದರ ಬಗ್ಗೆ ಬೆಳಕನ್ನು ಚೆಲ್ಲಲಿಕ್ಕೆ ಬಂದಿದ್ದೀರಾ. ಪ್ರಥಮತವಾಗಿ ತಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದು ಪುಟ್ಟ ಕಾರ್ಯಕ್ರಮ, ಒಟ್ಟು ಈ ವಿಷಯ ಏನು ಎತ್ತ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಕಾರ್ಯಕ್ರಮ. ಈ ಸಭೆಯ ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಮದರ್ ತೆರೇಸ ವಿಚಾರ ವೇದಿಕೆಯ ಅಧ್ಯಕ್ಷರು, ಅದೇ ರೀತಿ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಪಿಯರು ಆಗಿರ್ತಕ್ಕಂಥ ಗೌರವಾನ್ವಿತ ರಾಯ್ ಕ್ಯಾಸ್ಟೋಲಿನೋ ಈ ಸಭೆ ಅಧ್ಯಕ್ಷತೆಯನ್ನು ವಹಿಸಬೇಕು. ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ನಮ್ಮ ಜೊತೆ ಈ ಒಂದು ಚರ್ಚಿನ ಧರ್ಮಗುರುಗಳಾಗಿರ್ತಕ್ಕಂಥ ಪೂಜನೀಯ ಫಾದರ್ ಮನೋಹರ್ ಡಿಸೋಜರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಅದೇ ರೀತಿ ಕೆಥೋಲಿಕ್ ಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಆಲ್ವಿನ್ ಡಿಸೋಜರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಅದೇ ರೀತಿ ಕೆಥೋಲಿಕ್ ಸಭಾದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಟ್ಯಾನಿ ಲೋಬರ್ ಅವರಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಅದೇ ರೀತಿ ಇಷ್ಟೆಲ್ಲ ಆಗಬೇಕಾದ್ರೆ ಇದಕ್ಕೊಂದು ಮುಂಚೂಣಿಯಲ್ಲಿ ಇದ್ದುಕೊಂಡು ನಮಗೆ ಒಟ್ಟು ಇಡೀ ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ವಿಚಾರಕ್ಕೆ ನೇತೃತ್ವವನ್ನು ಕೊಟ್ಟಿರ್ತಕ್ಕಂತಹ ಸಮಾನ ಮನಸ್ಕ ಸಂಘಟನೆಗಳ ವೇದಿಕೆಯ ಪ್ರಮುಖರಾಗಿರ್ತಕ್ಕಂಥ ಮುನೀರ್ ಕಾಟಿಬಳ್ಳ ಇವರು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಅದೇ ರೀತಿ ನಮ್ಮ ಕೆಥೋಲಿಕ್ ಸಭಾದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆಲ್ವಿನ್ ಮೊಂತೇರೋ ನಮ್ಮ ಜೊತೆ, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ನಮ್ಮ ಸಾಮರಸ್ಯ ಮಂಗಳೂರು ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಮಂಜುಳಾ ನಾಯ್ಕ್ ಮೇಡಮ್ ರವರು ವೇದಿಕೆಗೆ ಬರಬೇಕು, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಅದೇ ರೀತಿ ಈ ಒಂದು ವಿಚಾರಕ್ಕೆ ನಮಗೊಂದು ಶಕ್ತಿಯನ್ನು ತುಂಬಲು ಈ ಜಿಲ್ಲೆಯ ಪ್ರಮುಖ ಎಡಪಕ್ಷಗಳು CPIM ಪಕ್ಷ ಅದರ ಜಿಲ್ಲಾ ಕಾರ್ಯದರ್ಶಿ ಕೆ ಯಾದವ್ ಶೆಟ್ಟಿ ಅವರು ನಮ್ಮ ಜೊತೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ಇನ್ನೋರ್ವ ನಮ್ಮ ಎಡಪಕ್ಷ ಆಗಿರ್ತಕ್ಕಂಥ CPI ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಸಂಗಾತಿ ಬಿ ಶೇಖರ್ ಅವರು ನಮ್ಮ ಜೊತೆ, ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿದ್ದೇವೆ. ಅದೇ ರೀತಿ ಈ ಒಂದು ವಿಚಾರಕ್ಕೆ ಇದಕ್ಕಿಂತ ಮುಂಚೆನೆ ಕೆಲವು ವರ್ಷಗಳ ಮೊದಲೇ ಒಂದು ದೊಡ್ಡ ಇಶ್ಯೂ ಆಗಿ ನಮ್ಮ AB ಇಬ್ರಾಹಿಂ ಸರ್ DC ಆಗಿದ್ದಾಗ ಭಾರತದ ಹೋರಾಟ ಎಲ್ಲ ಮಾಡಿ ಆ ಸಂದರ್ಭದಲ್ಲಿ ನಮಗೆ ನ್ಯಾಯವನ್ನು ತೆಗೆಸಿಕೊಟ್ಟಂತ DYFI ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಅದೇ ರೀತಿ ನಮ್ಮ ಕೆಥೋಲಿಕ್ ಸಭಾದ ಮುಖಂಡರಾಗಿರ್ತಕ್ಕಂಥ ವಿನೋದ್ ಪಿಂಟೋ ತಾಕೋಡೆ ಅವರು ನಮ್ಮ ಜೊತೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೆಥೋಲಿಕ್ ಸಭಾದ ಅನೇಕ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಅದೇ ವಿನೋದ್ ಪಿಂಟೋ ತಾಕೋಡೆ ವೇದಿಕೆ ಬನ್ನಿ. ಅದೇ ರೀತಿ ನಮ್ಮ ಒಳ್ಳೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಲಸ್ರಾದ್ರು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ಅದೇ ರೀತಿ ನಮ್ಮ ಅನೇಕರು ನಮ್ಮ ಈ ಒಂದು ವಿಚಾರದಲ್ಲಿ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಾರೆ. ಮದರ್ ತೆರೇಸ ವಿಚಾರ ವೇದಿಕೆಯ ಮುಖಂಡರಾಗಿರ್ತಕ್ಕಂಥ ಡಾಲ್ಫಿ ಡಿಸೋಜ, ಅದೇ ರೀತಿ ನಮ್ಮ ಫ್ಲೇವಿ ಕ್ರಾಸ್ ಮೇಡಮ್ ರವರಿದ್ದ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಮಹಿಳಾ ಸಂಘಟನೆಯ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಪ್ರಮೀಳಾ ದೇವಾಡಿಗ ಮತ್ತು ಅಶುಂತ ಡಿಸೋಜರ್ ಅವರು ನಮ್ಮ ಜೊತೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿ ಅನೇಕರು ನಮ್ಮ ಬೇರೆ ಬೇರೆ ಸಾಮರಸ್ಯದ ನಮ್ಮ ಸಮರ್ಥ ಭಟ್ ಇದ್ದಾರೆ, ಅದೇ ರೀತಿ ಇನ್ನಿತರ ಅನೇಕ ಮುಖಂಡರಿದ್ದಾರೆ. ಅದೇ ರೀತಿ ನಮ್ಮ DYFI ನ ಉಳ್ಳಾಲದ ವಲಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಿಜ್ವಾನ್ ಹರೇಕಳ್ ಇದ್ದಾರೆ. ಅದೇ ರೀತಿ ನಮ್ಮ ಮಾಜಿ ನಾಯಕರಾಗಿರ್ತಕ್ಕಂಥ ರಫೀಕ್ ಹರೇಕಳ್ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಹಾಗೆ ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರನ್ನ ವಿಶೇಷವಾಗಿ ಸ್ವಾಗತಿಸ್ತಾ, ಈಗ ನಮಗೆ ಈ ಒಂದು ವಿಚಾರದ ಬಗ್ಗೆ ಮೊದಲಿಗೆ ಒಂದು ಈ ಹಿಂದೆ ಮಾಡಿದಂಥ ವಿಚಾರ ಮತ್ತೆ ಮುಂದೆ ನಾವು ಏನೆಲ್ಲ ಮಾಡಬೇಕು ಮತ್ತೆ ಇದಕ್ಕೆ ಒಂದು ಸರಿಯಾದಂಥ ರೂಪವನ್ನು ಕೊಟ್ಟಿರ್ತಕ್ಕಂಥ ಮುನೀರ್ ಕಾಟಿಬಳ್ಳ ಒಂದು ಪ್ರಾಸ್ತಾವಿಕ ಮಾತಾಡಬೇಕು. ನಂತರ ಇಲ್ಲಿಯ ಸ್ಥಳೀಯರು ಇಲ್ಲಿ
ಇದ್ದಾರೆ, ತುಂಬಾ ಜನ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಗಿಲ್ಬರ್ಟ್ ಡಿಸೋಜ ಮತ್ತು ಲವಿನಾ ಡಿಸೋಜ ಇವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಈಗ ನಮಗೆ ಪ್ರಾಸ್ತಾವಿಕವಾಗಿ ಮುನೀರ್ ಕಾಟಿಪಳ್ಳ ಮಾತಾಡ್ಬೇಕಾಗಿ ವಿನಂತಿ. ಜಾಸ್ತಿ ದೀರ್ಘವಾಗಿ ಏನು ಮಾತಾಡ್ಲಿಕ್ಕಿಲ್ಲ, ದೀರ್ಘವಾಗಿ ಮಾತಾಡೋ ಸಭೆ ಕೂಡ ಅಲ್ಲ. ಒಂದು ಮೊನ್ನೆ ಒಂದು 2-3 ದಿವಸಗಳ ಹಿಂದೆ ನಮ್ಮ ರಾಯ್ ಸರ್ ಅವರು ಫೋನ್ ಮಾಡಿ ಇಲ್ಲಿ ಈ ರೀತಿ ಆಗ್ತಾ ಇದೆ, ಇದರ ಬಗ್ಗೆ ಏನಾದರೂ ನಾವು ಮಾಡಬೇಕು, ಒಂದು ಪರಿಣಾಮಕಾರಿಯಾಗಿ ಮತ್ತು ಒಂದು ಶಾಶ್ವತವಾದಂಥ ಇಲ್ಲಿ ಅಕ್ರಮ ಮರಳುಗಾರಿಕೆ ಅದರಿಂದ ಊರಿಗೆ ಆಗ್ತಾ ಇರುವಂಥ ಈ ಸಮಸ್ಯೆಯನ್ನು ಇದು ಶಾಶ್ವತವಾದಂಥ ಪರಿಹಾರ ಹುಡುಕಲಿಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದರು. ಅವರು ಮತ್ತು ಅವರ ಜೊತೆಯಲ್ಲಿ ಕೆಥೋಲಿಕ್ ಸಭಾದ ಮುಖಂಡರುಗಳಿದ್ದು ಆ ವಿನಂತಿಯನ್ನು ಮಾಡಿದರು. ನಾವು ಅವಾಗ ನೆನಪಾಯಿತು, ಹಿಂದೆ ಕೂಡ ಇಲ್ಲಿ ಇದಂತೂ ಒಂದು ಅಕ್ರಮ ಮರಳು ದಂಧೆಯ ಒಂದು ದೊಡ್ಡ ಕೇಂದ್ರ ಈ ಸುತ್ತಮುತ್ತ. ಅದು ಅಡ್ಯಾರ್ ಇರ್ಬೋದು, ಒಳ್ಚಿಲ್ ಇರ್ಬೋದು, ಗಾಡಿಗದ್ದೆ ಇರ್ಬೋದು, ಆ ಕಡೆ ಹರೇಕಲ ಇರ್ಬೋದು, ಈ ನದಿ ದಂಡೆ ಮದಕ್ಕ ಈ ಭಾಗದಲ್ಲಿ ಅಕ್ರಮ ಮರಳುಗಾರಿಕೆಯನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಇದೆ. ಅದರಿಂದಾಗಿ ತಕ್ಷಣ ನಮಗೆ ಹಿಂದೆ ಕೂಡ ನಾವು ಮಾಡಿರುವಂತ ಪ್ರಯತ್ನಗಳು ನೆನಪಾಯಿತು. ಒಂದು ದಶಕದ ಹಿಂದೆ AB ಇಬ್ರಾಹಿಂ ಅವರು ಜಿಲ್ಲಾಧಿಕಾರಿಗಳಿದ್ದಾಗ ನಮ್ಮ DYFI ನಲ್ಲಿ ರಫೀಕ್ ಅವರಿಗೆಲ್ಲ ದೂರುಗಳು ಬಂದು ಇಲ್ಲಿ ಬಂದು ನೋಡಿದಾಗ ಆಘಾತಕಾರಿಯಾದಂಥ ರೀತಿಯಾದಂಥ ಅಕ್ರಮ ಮರಳು ದಂಧೆ ನಡೀತಾ ಇರೋದ್ರಿಂದ ಇದನ್ನು ಏನಾದರೂ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಇಲ್ಲಿ ಬಂದು ಇದೇ ರೀತಿಯಲ್ಲೆಲ್ಲ ಇಡೀ ಊರಲ್ಲಿ ಬೋಟಲ್ಲೆಲ್ಲ ಸುತ್ತಾಡಿ ಕೆಲವು ಮರಳು ದಂಧೆಕೋರರ ಶೆಡ್ಗಳನ್ನ ಧಕ್ಕೆಗಳನ್ನೆಲ್ಲ ಒಡೆದಾಕಿ ಇಲ್ಲಿ ಸುತ್ತ 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ಪೂರ್ತಿ ನಿಷೇಧಾಜ್ಞೆಯನ್ನು ಹಾಕಿ ಇಟ್ಟಿದ್ರು. ಆದರೆ ನಿಧಾನಕ್ಕೆ ಅದರ ಬಿಸಿ ಹೋದ ಹಾಗೆ ಮತ್ತೆ ಇಲ್ಲಿ ಅಕ್ರಮ ಮರಳುಗಾರಿಕೆ ಮತ್ತೆ ಶುರುವಾಯಿತು. ಎಲ್ರಿಗೂ ಗೊತ್ತಿರುವಂಥದ್ದು. ಆದ್ರೆ ಈ ಪ್ರಮಾಣಕ್ಕೆ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ದೈಜಿ ವರ್ಲ್ಡ್ ಅಲ್ಲಿ ಈ ಸುದ್ದಿ ಸ್ಟಾನಿ ನಮ್ಮ ಸ್ಟಾನಿ ಬೆಲ್ಲ ಮತ್ತು ನಮ್ಮ ಸ್ನೇಹಿತರು ದಯಾ ಕುಕ್ಕಾಜೆ ಒಮ್ಮೊಮ್ಮೆ ಆಪ್ತರ ಹೆಸರು ಮರೆತೋಗೋದು ಒಂದು ಸಮಸ್ಯೆ ಎಲ್ಲ ಬಂದು ಇಲ್ಲಿ ಎಲ್ಲ ಅವರೆಲ್ಲ ಸುದ್ದಿ ಮಾಡಿದ್ರು. ಬೇರೆ ಕೆಲವು ಮಾಧ್ಯಮಗಳು ಕೂಡ ಅದನ್ನ ಅನಂತರ ಫಾಲೋ ಅಪ್ ಮಾಡಿದ್ರು. ಅದರಿಂದ ಇಡೀ ಜಗತ್ತಿಗೆ ಇದು ಗೊತ್ತಾಯ್ತು. ದೈಜಿ ವರ್ಲ್ಡ್ ಅಲ್ಲಿ ಬಂದ್ರೆ ಇಡೀ ಜಗತ್ತಿಗೆ ಹೋಗ್ತದೆ ಅನ್ನುವಂಥದ್ದು ಇದೆ. ಅದರಿಂದಾಗಿ ಎಲ್ರಿಗೂ ಗೊತ್ತಾಯ್ತು. ಆಮೇಲೆ ಸ್ವಲ್ಪ ಮರಳು ದಂಧೆ ಸ್ವಲ್ಪ ಒಂದಿಷ್ಟು ಕಡಿಮೆ ಆದ ಹಾಗೆ ಕಾಣ್ತಾ ಇದೆ. ಮತ್ತೊಂದು ವಿಶೇಷ ಏನಂದ್ರೆ ಮಳೆಗಾಲ ಶುರುವಾಯಿತು ಅಂದ್ರೆ ಯಾವುದೂ ಇಲ್ಲ, ಆಕ್ರಮಣ ಇಲ್ಲ, ಸಕ್ರಮಣ ಇಲ್ಲ, ಮರಳುಗಾರಿಕೆ ಮಾಡ್ಲಿಕ್ಕೆ ಇಲ್ಲ, ಪೂರ್ತಿ ನಿಷೇಧ. ಅದು CRZ ವ್ಯಾಪ್ತಿ ಇರಲಿ ಅಥವಾ ನಾನ್ CRZ ವ್ಯಾಪ್ತಿ ಇರಲಿ, ಮರಳು ತೆಗಿಲಿಕ್ಕೆ ಇಲ್ಲ. ಆದ್ರೆ ರಾತ್ರಿ ಕತ್ತಲಾದ್ರೆ ಸಾಕು ಎಲ್ಲಾ ಕಡೆ ಮರಳು ಲಾರಿಗಳು ಟಿಪ್ಪರ್ಗಳು ಬೇಕಾಬಿಟ್ಟು ಓಡಾಡೋದು ನಮ್ಮೆಲ್ಲರ ಕಣ್ಣಿಗೂ ಬೀಳ್ತಾ ಇದೆ. ಅದರಿಂದಾಗಿ ಒಟ್ಟು ಪರಿಸರದಲ್ಲೇ ಒಂದು ಅಸಮತೋಲನ ನಮ್ಮ ಜಿಲ್ಲೆಯಲ್ಲಿ ಈ ನೇತ್ರಾವತಿ, ಫಲ್ಗುಣಿ, ಆ ಕಡೆ ಶಾಂಭವಿ ನದಿಯ ಉದ್ದಕ್ಕೂ ಆಗ್ತಾ ಇದೆ. ಅದರಲ್ಲಿ ಕೆಲವು ಸಲ ಪಾಪ ಅಜ್ಜಿ ಮನೆಗೆಲ್ಲ ರಜೆಯಲ್ಲಿ ಬಂದಂತ ಮಕ್ಕಳು ಹಿಂದೆ ಆಡ್ತಾ ಇದ್ದ ರೀತಿಯಲ್ಲೇ ನದಿಯಲ್ಲಿ ಈಜಾಡ್ಲಿಕ್ಕೆ ಹೋಗಿ ಮರಳು ದಂಧೆಕೋರರು ಮಾಡಿರುವಂತ ಗುಂಡಿಗಳ ಬಗ್ಗೆ ಅರಿವಿಲ್ಲದೆ ಬಿದ್ದು ಹಲವಾರು ಮಕ್ಕಳು ಪ್ರಾಣ ಕಳ್ಕೊಂಡದನ್ನು ಕೂಡ ನಾವು ನೋಡಿದೀವಿ. ಇಷ್ಟೆಲ್ಲ ಆದ್ರೂ ಕೂಡ ಒಂದು ದೃಢವಾದಂತ ಕ್ರಮ ಜಿಲ್ಲಾಡಳಿತ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಅದರಲ್ಲಿ ಇತ್ತೀಚೆಗೆ ಗ್ರಾಮಾಂತರ ಜಿಲ್ಲೆಯಲ್ಲಿ SP ಲಿಮಿಟ್ ನಲ್ಲಿ ಒಂದಿಷ್ಟು ಕಂಟ್ರೋಲ್ ಇದೆ. ಈ ಭಾಗದಲ್ಲಿ ದೂರುಗಳು ಬರ್ತಾನೆ ಇದೆ, ಆದ್ರೆ ಏನು ಕ್ರಮಗಳಾಗ್ತಾ ಇಲ್ಲ. ಒಂದು ಅಕ್ರಮ ಮರಳುಗಾರಿಕೆ ನಡೀತಾ ಇರೋದು ಒಂದು, ಆದ್ರೆ ಇಲ್ಲಿ ಬಹಳ ಪ್ರಧಾನವಾಗಿ ಈ ಅಕ್ರಮ ನಡೀತಾ ಇರೋದ್ರಿಂದ ಇಲ್ಲಿ ಮರಳು ತೆಗೆದಿಗೆ ನಾವು ನೋಡಿದ್ವಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಮುಳುಗಿ ಅಕ್ರಮವಾಗಿ ಮರಳು ತೆಗಿತಾ ಇರೋದೇನಲ್ಲ, ತೀರಾ ಇಡೀ ಇದನ್ನೇ ನಮ್ಮ ದ್ವೀಪವನ್ನೇ ಬಗೆದು ಬಗೆದು ಮರಳು ತುಂಬ್ತಾ ಇರೋದು ಮೊನ್ನೆ ವಿಡಿಯೋದಲ್ಲಿ ಕೂಡ ದೈಜಿ ಮೀಡಿಯಾದಲ್ಲಿ ಕೂಡ ನಾವು ನೋಡಿದ್ವಿ ಮತ್ತು ನಾವು ಕಣ್ಣಲ್ಲಿ ಕೂಡ ಕಾಣ್ತಾ ಇರುವಂತ ವಿದ್ಯಮಾನ. ಅದರಿಂದ ಈ ರೀತಿ ಮಾಡ್ತಾ ಇರೋದ್ರೆ ಈಗ ನಾವು ನೋಡಿದಾಗ ನಮ್ಗೆ ಇದಕ್ಕೊಂದು ಸುತ್ತು ದ್ವೀಪಕ್ಕೆ ಬಂದಾಗ ಅದರ ಅಪಾಯ ಗೊತ್ತಾಯ್ತು ಯಾವ ಮಟ್ಟಕ್ಕೆ ಇದಾಗಿದೆ ಅಂತ. ಕೆಲವು ಭಾಗದಲ್ಲಿ ಇಡೀ ಊರು ಅರ್ಧ ಒಳಗಡೆ ಬಂದಿದೆ, ನೀರು ನದಿ ಒಳಗಡೆ ಬಂದಿದೆ. 3-3.5 ಮೀಟರ್ ಆಳಕ್ಕೆ ಹೊರಗೆ ಡೀಪ್ ಕೂಡ ಆಗಿದೆ. ಅದರಿಂದಾಗಿ ಈಗ 80 ಎಕರೆ ಇದ್ದಂತ ಈ ದ್ವೀಪ ಈಗ 40 ಎಕರೆಗೆ ಬಂದು ತಲುಪಿದೆ ಅಂತ ಊರವರು ಹೇಳ್ತಾ ಇದ್ದಾರೆ. ಬಹುಶಃ ಈ ರೀತಿಯಲ್ಲಿ ಇನ್ನೊಂದು 2 ವರ್ಷ ನಡೆದ್ರೆ ಈ ದ್ವೀಪ ಪೂರ್ತಿ ಕಣ್ಮರೆ ಆದರೂ ಕೂಡ ಏನು ಅದರಲ್ಲಿ ದೊಡ್ಡ ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಅದರಿಂದಾಗಿ ದ್ವೀಪವನ್ನು ಉಳಿಸಬೇಕು ಅನ್ನುವಂಥದ್ದು ಪರಿಸರದ ಕಾರಣಕ್ಕೂ ಮುಖ್ಯ ಮತ್ತು ಇಲ್ಲಿ ವಾಸವಿರುವಂತಹ ಒಂದು 50ಕ್ಕೂ ಹೆಚ್ಚು ಕುಟುಂಬಗಳ ಬದುಕಿನ ಕಾರಣಕ್ಕೂ ಕೂಡ ಬಹಳ ಮುಖ್ಯ. ಅವರು ಇಲ್ಲೇ ತಲತಲಾಂತರದಿಂದ ಇಲ್ಲೇ ಬದುಕಿದವರು, ಬಾಳಿದವರು, ಇಲ್ಲೇ ತಮ್ಮ ಬದುಕನ್ನು ಕಟ್ಕೊಂಡವರು, ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಕೊಂಡವರು, ಈ ಪರಿಸರವನ್ನು ಉಳಿಸಿದವರು. ಅವರ ಜೊತೆಯಲ್ಲಿ ನಾವೆಲ್ಲರೂ ನಾಗರಿಕ ಸಮಾಜ, ಸಮಾನ ಮನಸ್ಕ ಇಲ್ಲಿಯ ಜನಪರ ಚಳವಳಿಗಳು ಅವರ ಜೊತೆಯಲ್ಲಿ ನಿಲ್ಲುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಅದರ ಜೊತೆಯಲ್ಲಿ ಪರಿಸರದ ಒಂದು ಬ್ಯಾಲೆನ್ಸ್ ಅನ್ನು ಕೂಡ ಈ ದ್ವೀಪಗಳು, ನಡುಗುಡ್ಡೆಗಳು ಉಳಿಸ್ತವೆ.
ಅದರಿಂದಾಗಿ ಇವುಗಳಿಗೂ ಕೂಡ ಅಪಾಯ ಬಂದ್ರೆ ಮುಂದಕ್ಕೆ ಈ ನದಿ ಪಾತ್ರಗಳೇ ಬದಲಾಗಿ ಬಿಡುವಂತಹ ಸ್ಥಿತಿಗಳು ಮೊದಲೇ ನೀರಿನ ಇನ್ನೊಂದರ ಮತ್ತೊಂದರ ಅಭಾವಗಳಲ್ಲಿ ಇರೋದ್ರಿಂದ ಅದನ್ನು ಕೂಡ ಉಳಿಸುವ ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದರಿಂದಾಗಿ ಇದು ನಾವು ಯಾವತ್ತಾದ್ರೂ ಊರವರು ಪಾಪ ಭಯ ಬೀಳ್ತಾರೆ ಇರುವಂತಹದ್ದು. ದೀಪದೊಳಗಡೆ ಸುತ್ತಮುತ್ತ ಎಲ್ಲ ಸಾಮ್ರಾಜ್ಯ ಇರೋದೇ ದಂಧೆಕೋರರದ್ದು. ಅವರ ಬಲ ಏನಂತ ಗೊತ್ತಿದೆ, ರಾಜಕೀಯ ಬಲ ಇದೆ, ಪೊಲೀಸ್ ಇಲಾಖೆಯ ಬಲ ಇದೆ. ಪೊಲೀಸ್ ಇಲಾಖೆಯ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಫೋನ್ ಮಾಡಿ ನಾವೇನಾದರೂ ನಮ್ಮ ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು ಅಥವಾ ಸ್ಥಳೀಯರು ಪೊಲೀಸರಿಗೆ ಅಥವಾ ಗಣಿ ಇಲಾಖೆಯವರಿಗೆ ಹೇಳಿದ್ರೆ ಆ ನಂಬರ್ಗೆ 5 ನಿಮಿಷದಲ್ಲಿ ಮರಳು ದಂಧೆಯವರು ಫೋನ್ ಮಾಡ್ತಾರೆ. ಅಷ್ಟು ಬೇಗ ಅವರಿಗೆ ನಂಬರ್ ಸಹಿತ ಅವರ ವಿಳಾಸವನ್ನು ಪೊಲೀಸರು ಕೊಡ್ತಾರೆ. ಒಂದು ಮಾಹಿತಿದಾರರ ಮೂಲವನ್ನ ಗುಪ್ತವಾಗಿರ್ಬೇಕಾದಂಥದ್ದು ಪೊಲೀಸ್ ಇಲಾಖೆಯ ಕರ್ತವ್ಯ. ಆದ್ರೆ ಮಾಹಿತಿದಾರರ ಮಾಹಿತಿ ತಕ್ಷಣ ನೀವು ಅವರಿಗೊಂದು ಮಾತಾಡಿದ್ದ ಪೊಲೀಸ್ ಇಲಾಖೆ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು, ಅವರ ಪೂರ್ತಿ ವಿಳಾಸ ಪರಿಚಯವನ್ನು ಕೊಡುವಂಥದ್ದು ತುಂಬಾ ನಡೆದಿದೆ. ನಮ್ಮ ಕಾರ್ಯಕರ್ತರಿಗೆ ತುಂಬಾ ಸಲ ಅನುಭವ ಆಗಿದೆ, ಈಗಲೂ ಆಗ್ತಾ ಇದೆ. ಅದರಿಂದಾಗಿ ಇದು ನೇರವಾಗಿ ಗಣಿ ಇಲಾಖೆ ಇರ್ಬೋದು, CRZ ಇಲಾಖೆ ಇರ್ಬೋದು, ಇನ್ನೊಂದರದ್ದು ಎಲ್ಲ ಒಂದಾದ್ರೆ ಪೊಲೀಸ್ ಇಲಾಖೆಯ ಪಾತ್ರ ಬಹಳ ದೊಡ್ಡದಿದೆ. ಮಂಗಳೂರು ನಗರ ಕಮಿಷನರೇಟ್ ಅಂತೂ ಅಕ್ರಮ ದಂಧೆಗಳಿಗೆ ಈಗ ಯಾರ ಅಡ್ಡಿಯೂ ಇಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ. ನೀವು ಇದೇ ಇಲ್ಲಿ ಪರಂಗಿಪೇಟೆ ದಾಟಿದ್ರೆ ಎಲ್ಲ ಅಕ್ರಮಗಳಿಗೂ ಕಡಿವಾಣ ಇದೆ. ಆದ್ರೆ ಈ ಕಡೆ ಬಂದ್ರೆ ಕತ್ತಲಾದ್ರೆ ಎಲ್ಲ ಅಕ್ರಮಗಳು ಕೂಡ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದರಿಂದಾಗಿ ಇದನ್ನ ಕಡಿವಾಣ ಹಾಕುವಂತದ್ದು ಜಿಲ್ಲಾಧಿಕಾರಿಗಳ ಕರ್ತವ್ಯ, ಪೊಲೀಸ್ ಕಮಿಷನರ್ ಅವರ ಕರ್ತವ್ಯ. ಅದರ ಜೊತೆಯಲ್ಲಿ ಗಣಿ ಇಲಾಖೆ ಮತ್ತು ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳಿಗೂ ಕೂಡ ಆ ನಿಟ್ಟಿನಲ್ಲಿ ಜವಾಬ್ದಾರಿ ಇದೆ. ಅವರೆಲ್ಲರೂ ಸೇರಿ ಮಾಡಬೇಕು. ನಮ್ದೇನಂದ್ರೆ ಬಂದ್ವಿ, ಇಶ್ಯೂ ಆಯ್ತು, ಒಂದು 15 ದಿವಸ ಮರಳುಗಾರಿಕೆ ನಿಷೇಧ ಆಗ್ತದೆ ಅಥವಾ ಅವರು ಈ ಕಡೆ ಬರೋದಿಲ್ಲ, ಇನ್ನಿಷ್ಟು ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀವಿ ಅಂತ ಹೇಳ್ಕೊಂಡು ಇನ್ನೊಂದು ವಾರ ಬರ್ಲಿಕ್ಕಿಲ್ಲ, ಮತ್ತೆ ಒಂದು ಹೆಚ್ಚುವರಿ. ಆ ನಂತರ ಮತ್ತೆ ಅದೇ ರೀತಿ ಶುರು ಆಗ್ತದೆ. ಅದರಿಂದಾಗಿ ಇದಕ್ಕೆ ಒಂದು ದೃಢವಾದಂತಹ ಒಂದು ಕ್ರಮ ಆಗ್ಬೇಕು. ಈಗ ಮಾಧ್ಯಮದ ಗೆಳೆಯರು ಕೂಡ ನೋಡಿದೀವಿ, ನಾವೀಗ ದೋಣಿಯಲ್ಲಿ ಹೋಗುವಾಗ ಮೊದಲು ದ್ವೀಪ ಇದ್ದ ಭಾಗದಲ್ಲಿ ಇವತ್ತು ನಾವು ದೋಣಿಯಲ್ಲಿ ಹೋಗುವಂತ ಇದು ಬಂತು. ಈ ಕಡೆ ಒಂದಿಷ್ಟು ಪಳೆಯಲಿಕೆಗಳಿದಾವೆ ದ್ವೀಪದ್ದು, ಮಧ್ಯೆ ಅಷ್ಟು ಆಳಕ್ಕೆ ಈಗ ಮರಳು ತೆಗೆದು ದೋಣಿ ಆರಾಮಾಗಿ, ಎಷ್ಟು ದೊಡ್ಡ ದೋಣಿ ಅದರ ಆರಾಮಾಗಿ ಹೋಗಿದ್ದನ್ನು ಕೂಡ ನಾವು ನೋಡಿದೀವಿ. ಅದರಿಂದ ಈ ಗಂಭೀರತೆಯನ್ನ, ಯಾಕಂದ್ರೆ ಇದು ಕೇವಲ ಬಹುಶಃ ಈ ಒಂದು ನಡುಗುಡ್ಡೆಗೆ ಅಥವಾ ಈ ಒಂದು ಕುದುರೆಗೆ ಮಾತ್ರ ಸೀಮಿತ ಅಲ್ಲ, ತುಂಬಾ ಕಡೆ ಈ ರೀತಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಗುರುಪುರದ ಬ್ರಿಡ್ಜ್ ಹೊಸದಾಗಿ ಕಟ್ತಾ ಇದ್ದಾರೆ, ಅದರ ಸುತ್ತಮುತ್ತ ರಾಜಾರೋಷವಾಗಿ ಮರಳುಗಾರಿಕೆ ನಡೀತಾ ಇದೆ. ಅದರಿಂದಾಗಿ ಹೊಸ ಬ್ರಿಡ್ಜ್ ಈಗ ಬಿಹಾರದ ರೀತಿಯಲ್ಲಿ ಇಲ್ಲೂ ಬೀಳ್ಲಿಕ್ಕೆ ಅಸಾಧ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂದೆ ಮುಲ್ಲರಪಟ್ಟಣದಲ್ಲಿ ಬಿದ್ದದ್ದಿದೆ, ಅದಕ್ಕೂ ಅಕ್ರಮ ಮರಳುಗಾರಿಕೆಯ ಪಾತ್ರ ಇತ್ತು. ಅದರಿಂದ ಈ ಗುರುಪುರ ಸೇತುವೆ ಬಳಿ ನಡೀತಾ ಇರುವಂತದ್ದು ಇರ್ಬೋದು, ಮದಕದ ಬಳಿ ನಡೀತಾ ಇರುವಂತದ್ದು ಇರ್ಬೋದು, ಅಡ್ಡೂರು ಬಳಿ ನಡೀತಾ ಇರುವುದು, ಮಲಲಿ ಬಳಿ ನಡೀತಾ ಇರುವಂತದ್ದು ದೊಡ್ಡ ರೀತಿಯಲ್ಲಿ ನಡೀತಾ ಇದೆ. ಅದರಿಂದಾಗಿ ಇದರ ಬಗ್ಗೆ ಒಂದು ಯಾಕೆ ಜಿಲ್ಲಾಡಳಿತ ಈಗ ಪೂರ್ತಿ ಮೀನುಗಾರಿಕೆಗೆ ಪೂರ್ತಿ ನಿಷೇಧ ಇದೆ, ಒಂದೇ ಒಂದು ಬೋಟು ಇವತ್ತು ಸಮುದ್ರಕ್ಕೆ ಇಳಿಯುವುದಿಲ್ಲ, ನಿಷೇಧವನ್ನ ಕಾನೂನನ್ನ ಅಷ್ಟು ಕಟ್ಟುನಿಟ್ಟಾಗಿ ಅವರು ಪಾಲಿಸ್ತಾರೆ. ಮರಳುಗಾರಿಕೆ ಕೂಡ ಯಾವ ಸಕ್ರಮ ಮರಳುಗಾರಿಕೆ ಕೂಡ ನಡಿಬಾರದು ಅಂತ ಇರುವಾಗ ಯಾಕೆ ಜಿಲ್ಲಾಡಳಿತಕ್ಕೆ ತರಲಿಕ್ಕೆ ಸಾಧ್ಯ ಆಗುದಿಲ್ಲ? ಎಲ್ಲಾ ಕಡೆ CC ಕ್ಯಾಮರಾ ಹಾಕ್ತಾರೆ. ನಾವು ಎಲ್ಲೋ ಹೋದಾಗ ಅಡ್ಡೂರ್ ಕಡೆ ನೀನು ಹೇಳಿದ್ರು CC ಕ್ಯಾಮರಾ ಇದೆಯಲ್ಲ, CC ಕ್ಯಾಮರಾಗೆ ಬಟ್ಟೆ ಸುತ್ತಿಸಿ ಬಿಡ್ತೀವಿ ಅಂತ ಹೇಳ್ತಾರೆ ಮರಳು ತಗೊಂಡು ಹೋಗುವಾಗ. ಮುಗೀತು, ಯಾವ ಪೊಲೀಸರಿಗೂ ಯಾವ ಗಾಡಿಯ ನಂಬರ್ ಕೂಡ ಗೊತ್ತಾಗುದಿಲ್ಲ. ಇದು ಸ್ಥಿತಿ. ಸುಮ್ಮನೆ CC ಕ್ಯಾಮರಾ ಹಾಕಿದೀವಿ, GPS ಹಾಕಿದೀವಿ. ಈ GPS CC ಕ್ಯಾಮರಾ ಹಾಕಿರುವಂತದ್ದು ಬಹುಶಃ ಏನು ಅವರಿಂದ ಮಾಮೂಲಿ ಬರ್ತದೆ, ಅದನ್ನು ಕರೆಕ್ಟ್ ಆಗಿ ವಸೂಲಿ ಮಾಡ್ಲಿಕ್ಕೆ ಬೇಕಾಗಿ CC ಕ್ಯಾಮರಾ ಮತ್ತು GPS ಅನ್ನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಕಿದೆಯಾ ಅನ್ನುವಂತ ಅನುಮಾನ ಬರ್ತದೆ. ಇಲ್ಲಂದ್ರೆ ಅಕ್ರಮಗಳನ್ನು ಈ ರೀತಿ ಆಗ್ತಾ ಇದ್ರು ತಡಿಲಿಕ್ಕೆ ಆಗಲ್ಲ. ಅಂದ್ರೆ ಅದು ಪೊಲೀಸ್ ಇಲಾಖೆ ಅಥವಾ ಇಲ್ಲಿ ಜಿಲ್ಲಾಡಳಿತಕ್ಕೆ ಆ ಸಾಮರ್ಥ್ಯ ಇಲ್ಲ ಅಂತ ಅಲ್ಲ, ಅವರಿಗೆ ಇಚ್ಛಾಶಕ್ತಿ ಇಲ್ಲ ಅಥವಾ ಈ ದಂಧೆಕೋರರ ಜೊತೆ ಇವರು ಶಾಮೀಲಾಗಿದ್ದಾರೆ. ಅದಕ್ಕೆ ರಾಜಕೀಯ ಬಲವು ಕೂಡ ಬಹುಶಃ ಇದೆ. ಯಾಕಂದ್ರೆ ಹೆಚ್ಚಿನ ಇದರಲ್ಲಿ ಏನಂದ್ರೆ ನೀವು ಬೇರೆ ಎಲ್ಲ ವಿಚಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ವಿಭಜನೆ, ಒಂದು ಧರ್ಮದವರ ವಿರುದ್ಧ ಇನ್ನೊಂದು ಧರ್ಮದವರು, ಒಂದು ಭಾಷೆಯವರ ವಿರುದ್ಧ ಇನ್ನೊಂದು ಭಾಷೆಯವರಲ್ಲಿ ಇದ್ದೀವಿ. ಆದ್ರೆ ಅಕ್ರಮ ಮರಳು ದಂಧೆಯಲ್ಲಿ ಎಲ್ಲ ಪಕ್ಷದ ಅವರು ಇದ್ದಾರೆ. ಇಲ್ಲಿ ಅಂದ್ರೆ ಇಲ್ಲಿರುವಂತಹ ಬಲಾಢ್ಯ ಪಕ್ಷಗಳು, ಆಡಳಿತ ವಿರೋಧ ಪಕ್ಷಗಳ ಮುಖಂಡರುಗಳಿದ್ದಾರೆ, ಎಲ್ಲಾ ಧರ್ಮದವರು, 3 ಧರ್ಮದವರು ಕೂಡ ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಅದರಿಂದಾಗಿ ಇದನ್ನ ಒಂದು ಅಭೇದ್ಯವಾದಂತ ಕೋಟೆ ರೀತಿಯಲ್ಲಿ ಕಟ್ಕೊಂಡಿದ್ದಾರೆ. ರಾಜಕೀಯ ಬಲವು ಕೂಡ ಆ ಕಾರಣಕ್ಕಾಗಿ ಅವರಿಗೆ ಒದಗಿ ಬರ್ತಾ ಇದೆ. ಅದರಿಂದಾಗಿ ನಾವು ಇವತ್ತು ಇಲ್ಲಿಯ ಜನ ಕೂಡ ಒಂದಿಷ್ಟು ಹೇಳಬೇಕು. ಅವರು ನಮ್ದೇನು ಜಿಲ್ಲಾಡಳಿತಕ್ಕೆ ಒಂದು ಆಗ್ರಹವನ್ನು ನಾವು ಮಾಡ್ತೀವಿ ಒಟ್ಟಾಗಿ. ಇವತ್ತೇ DC ಅವರನ್ನ ನಾವು ಭೇಟಿ ಆಗ್ತೀವಿ. ಈಗ 1 ಗಂಟೆ ಭೇಟಿ ಆಗ್ಬೇಕಿತ್ತು, ಈಗ 4 ಗಂಟೆಗೆ ಅಂತ ಅದು ಅಪಾಯಿಂಟ್ಮೆಂಟ್ 4 ಗಂಟೆಗೆ ಪೋಸ್ಟ್ಪೋನ್ ಆಗಿದೆ. ನಾವು ಹೇಳುವಂತ ಶಾಶ್ವತ ಪರಿಹಾರ ಅವತ್ತು AB ಇಬ್ರಾಹಿಂ ಮಾಡಿದ ರೀತಿಯಲ್ಲಿ ಅವರು ಜಿಲ್ಲಾಧಿಕಾರಿಗಳಲ್ಲಿ ಇಲ್ಲಿ ಬರಲಿ, ನೋಡ್ಲಿ, ಇನ್ನು ಮುಂದಕ್ಕೆ ಅದನ್ನ ಬ್ರೇಕ್ ಮಾಡಲ್ಲ ಆಗದ ರೀತಿಯಲ್ಲಿ ಒಂದು ಸರಿಯಾದಂತಹ ಒಂದು ಕಟ್ಟುನಿಟ್ಟಿನಾದಂತಹ ಒಂದು ಆದೇಶವನ್ನ, ಒಂದು ನಿಯಮಗಳನ್ನ ಜಾರಿಗೊಳಿಸಿ, ಮತ್ತೆ ಅದನ್ನು ಉಲ್ಲಂಘನೆ ಮಾಡಿದ್ರೆ ಪೊಲೀಸ್ ಇಲಾಖೆಯನ್ನು ನೇರವಾಗಿ ಹೊಣೆ ಮಾಡುವಂತಹ ಒಂದು ಇದನ್ನ ತಂದ್ರೆ ಬಹುಶಃ ಒಂದಿಷ್ಟು ಇದನ್ನ
ಸಂಪೂರ್ಣವಾಗಿ ಒಂದು ಭಾಗಶಃ ಅಥವಾ ದೊಡ್ಡ ಪ್ರಮಾಣದಲ್ಲಿ ಇದು ಜಾರಿಯಾಗಲಿಕ್ಕೆ ಅಥವಾ ಈ ನಡುಗಡ್ಡೆಯನ್ನು ಉಳಿಸಲಿಕ್ಕೆ, ಕುದುರೆಯನ್ನು ಉಳಿಸಲಿಕ್ಕೆ ನಮಗೆ ಸಾಧ್ಯ ಆಗ್ಬೋದು. ಆ ನಿಟ್ಟಿನಲ್ಲಿ ನಾವು ಕರೆದಾಗ ತುಂಬಾ ಸಮಾನ ಮನಸ್ಕ ಸಂಘಟನೆಗಳು ಬಂದಿದ್ದಾರೆ, ಮಾಧ್ಯಮಗಳ ಗೆಳೆಯರು ಕೂಡ ಬಹಳ ಆಸಕ್ತಿಯಿಂದ ಬಂದಿದ್ದಾರೆ. ನಾವು ಕರೆಯೋಕೆ ಮುಂಚೆನೇ ಇದನ್ನ ಸುದ್ದಿ ಮಾಡಿದ್ದೀರಿ, ಇನ್ನೂ ಕೂಡ ಇದನ್ನ ಈಗೆಲ್ಲ ಎಲ್ಲರೂ ನೋಡಿದ್ದೀರಿ. ಇದನ್ನೊಂದು ದೊಡ್ಡ ರೀತಿಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ, ಸಾಧ್ಯ ಆದ್ರೆ ಜನಪ್ರತಿನಿಧಿಗಳಿಗೆ ದೊಡ್ಡ ಜವಾಬ್ದಾರಿ ಇದೆ. ನಮ್ಗೆ ಗೊತ್ತಿಲ್ಲ, ನಾವು ಹೇಳಿದ್ದೀವಿ, ನಾವು ಮಾತಾಡಿದ್ದೀವಿ ಅಂತ ಹೇಳೋದಲ್ಲ. ಸ್ವಲ್ಪ ಇದು ಮತ್ತೆ ಮತ್ತೆ ಆಗ್ತಾ ಇದೆ ಅಂದ್ರೆ ಕೊಣಾಜೆ ಪೊಲೀಸ್ ಠಾಣೆ ಅಧಿಕಾರಿಗಳನ್ನ ಬದಲಾಯಿಸಿ. ಯಾಕೆ ಇನ್ಸ್ಪೆಕ್ಟರ್ ಇರಬೇಕು? ಇದೇ ಇನ್ಸ್ಪೆಕ್ಟರ್ಗಳು ಯಾಕೆ ಇರಬೇಕು? ಕೊಣಾಜೆದ್ದು ACP ಯಾಕೆ ಇರಬೇಕು? ಅದೇ ACP. ಇಷ್ಟೆಲ್ಲ ಆಗ್ತಾ ಇದ್ರು, ತಡಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವ್ರದ್ದು ಶಾಮೀಲಾತಿ ಇದೆ ಅಂತ ನಾವು ಭಾವಿಸ್ಬೇಕಾಗತ್ತೆ. ಅದರಿಂದಾಗಿ ಜನಪ್ರತಿನಿಧಿಗಳು ಅಂತ ಅಧಿಕಾರಿಗಳನ್ನ ಬದಲಾಯಿಸಿ ಇಂಥವುಗಳನ್ನ ಕಟ್ಟುನಿಟ್ಟಾಗಿ, ಹಿಂದೆ ಕೂಡ ಬೇಕಾದಷ್ಟು ಪೊಲೀಸ್ ಇನ್ಸ್ಪೆಕ್ಟರ್ಗಳು, ACPಗಳು ಅಂತ ಕೆಲಸಗಳನ್ನ ಮಾಡಿದ್ದಾರೆ, ಅವರ ನಡುಮುರಿಯುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಅಂತ ಅಧಿಕಾರಿಗಳನ್ನ ತಂದು ಹಾಕಿ ಅನ್ನುವಂಥ ಒತ್ತಾಯವನ್ನು ಮಾಡಬೇಕಾಗುತ್ತೆ. ಅದರಿಂದಾಗಿ ನಾವು ಈಗ ಇದನ್ನ ನಾವು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಜನಪ್ರತಿನಿಧಿಗಳ ಜೊತೆ ಒಂದು ವಿನೀತವಾದ ರೀತಿಯಲ್ಲಿ ನಾವು ಮನವಿಯನ್ನ ಮಾಡುವಂತದ್ದು. ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ನಾವು ಮಾತಾಡಬೇಕಾಗುತ್ತೆ. ನಮ್ಮ ಬದುಕಿಗಿಂತ, ನಮ್ಮ ಪರಿಸರಕ್ಕಿಂತ ನಮಗೆ ರಾಜಕೀಯವಾದಂತಹ ಮುಲಾಜುಗಳ ಅಥವಾ ನಮ್ಗೆ ಇರುವಂತಹ ಇವುಗಳಲ್ಲ. ಅದರಿಂದಾಗಿ ಈಗಲೇ ಒಂದು ಕಟ್ಟುನಿಟ್ಟಿನ ಕ್ರಮವನ್ನಕ್ಕೆ, ಸರಿಯಾದ ಕ್ರಮಕ್ಕೆ ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಪೊಲೀಸ್ ಇಲಾಖೆ ಮುಂದಾಗಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಇನ್ನು ಇಲ್ಲಿಯ ಸ್ಥಳೀಯರು ಕೂಡ ಮತ್ತು ಬೇರೆ ಮುಖಂಡರು ಕೂಡ ಮಾತಾಡ್ತಾರೆ. ಇವರು ಸಂಜೆ ನಾವು ಜಿಲ್ಲಾಧಿಕಾರಿಗಳನ್ನ ನಮ್ಮ ನಿಯೋಗ ಭೇಟಿ ಆಗ್ತದೆ. ಇಷ್ಟು. ನಮಸ್ತೆ. ವಂದನೆಗಳು ಮುನೀರ್ ಕಾಟಿಪಳ್ಳಿ ಅವರಿಗೆ. ಈ ಸಂದರ್ಭ ನಮ್ಮ ಜೊತೆ 300 ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಆಲ್ವಿನ್ ಡಿಸೋಜರ್ ಅವರಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ವಿಲ್ಫ್ರೆಡ್ ಡಿಸೋಜರ್ ಅವರು ನಮ್ಮ ಜೊತೆ, ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇವೆ. ಅದೇ ರೀತಿ ನಮ್ಮ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಮಾಧ್ಯಮ ಪ್ರಮುಖರಾಗಿರ್ತಕ್ಕಂಥ ಸ್ಟ್ಯಾನಿ ಡಿಕುನ್ನರ್ ಇದ್ದಾರೆ, ಟೋನಿ ಪಿಂಟರ್ ಅವರಿದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ, ಈಗ ನಮ್ಗೆ ಈಗ ಸ್ಥಳೀಯರಾಗಿರ್ತಕ್ಕಂಥ ಗಿಲ್ಬರ್ಟ್ ಡಿಸೋಜರ್ ಅವರು ನಮಗೊಂದು ಈ ವಿಚಾರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಮತ್ತು ಇಲ್ಲಿ ದೂರದಿಂದ ಬಂದಂಥ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯುವುದು ಅಂತ ಹೇಳಿ ತಾವೆಲ್ಲರೂ ನಮಗೆ ಪ್ರೀತಿಯಿಂದ ಸಹಾಯ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀರಾ. ನಿಮಗೆಲ್ಲರಿಗೂ ನಮ್ಮ ಊರವರ ಪರವಾಗಿ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಈಗ ನಮ್ಮ ಸಮಸ್ಯೆಗಳು ಏನೆಂದರೆ, ತಮಗೆಲ್ಲರಿಗೂ ಹೆಚ್ಚಿನ ಅಂಶ ಗೊತ್ತಿದೆ. ಈಗ ಎಷ್ಟೋ ವರ್ಷಗಳಿಂದ ನಮಗೆ ಇಲ್ಲಿ ಆಗುವ ತೊಂದರೆಗಳನ್ನು ನಾವು ನಮ್ಮಷ್ಟಕ್ಕೆ ಹೋರಾಡಿ ಕೆಲವೊಮ್ಮೆ ನಾವು ತುಂಬ ಕಷ್ಟಪಟ್ಟು ಅವರನ್ನು ಓಡಿಸಿದ್ದೇವೆ. ನಾವು ಅವರ ಹತ್ರ ಗಲಾಟೆ ಎಲ್ಲ ಮಾಡಿದ್ದೇವೆ, ಈ ಮರದಾರಿಕೆ ಅವರ ಹತ್ರ. ಮತ್ತು ಅವರು ನಮ್ಮನ್ನು ಬೆದರಿಸಿದ್ದಾರೆ. ಇಷ್ಟೆಲ್ಲ ಆಗಿದೆ. ನಂತರ ನಮ್ಮ ಜೊತೆ ಒಮ್ಮೆ DYFನವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಆಗ ನಮ್ಮ AB ಇಬ್ರಾಹಿಂ ಅವರು DC ಆಗಿದ್ದರು. ನಮ್ಮ ಜೊತೆ ಅವರು ಹೋರಾಟ ಮಾಡಿ ಆಮೇಲೆ ಅವರು ಇಲ್ಲಿ ನಮ್ಮ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಮತ್ತು ಎಲ್ಲ ಮೋಹನ್ ರಾವ್ ತಹಸೀಲ್ದಾರ್ ಆಗಿದ್ದರು. ಅವರೆಲ್ಲೂ ಬಂದು ಇಲ್ಲಿ ನಮ್ಮ ಪ್ರದೇಶವನ್ನು ನೋಡಿ ನಮಗೆ ಒಂದು ಈ 3 ಧಕ್ಕೆಗಳು, ಒಂದು ಸಹ್ಯಾದ್ರಿ ಕಾಲೇಜಿನ ಹಿಂಭಾಗದ ಧಕ್ಕೆ, ಮತ್ತೊಂದು ಒಳಚಿಲ್ ಧಕ್ಕೆ, ಹಾಗೆ ಈ ಕಡೆ ಒಂದು ಪಾವೂರು ಗಾಡಿಗದ್ದೆ ಧಕ್ಕೆ, ಈ ಧಕ್ಕೆಗಳನ್ನು ಅವರು ನಿಷೇಧಾಜ್ಞೆ ಹೊರಡಿಸಿ, ಯಾರು ಈ ಧಕ್ಕೆಗಳಲ್ಲಿ ಒಂದೇ ಒಂದು ದೋಣಿ ಈ ನಮ್ಮ ಈ ಪರಿಸರದಲ್ಲಿ ಇರಬಾರದು ಎಂದು ಅವರು ಆ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ. ಆ ಕಾಪಿಗಳೆಲ್ಲ ನನ್ನ ಹತ್ರ ಇದೆ, ನಾನು ಕೊಡ್ತೇನೆ ನಿಮಗೆ ಬೇಕಾದರೆ. ಮತ್ತು ನಂತರ ಅವರು ತುಂಬ ಮಟ್ಟಿಗೆ ಇದು ಬಂದಾಗಿತ್ತು, ಕೆಲವು ವರ್ಷ ಬಂದಾಯಿತು ಮರಳು ದಂಧೆ. ಆಮೇಲೆ ಪುನಃ ಶುರು ಮಾಡಿದರು. ಅವರು ಏನು ಲೆಕ್ಕಿಸದೆ, ಅದು ನಾವೆಲ್ಲ ಹೇಳಿದೆವು ಅವರಿಗೆ, ನಮ್ಮ ಹತ್ರ ನಿಷೇಧಾಜ್ಞೆ ಕೂಡ ಇದೆ. ನಂತರ ನಾವು ಇದರ ಪರವಾಗಿ ನಾವು ಕಚೇರಿಗಳಿಗೆ ನಡೆದಾಡಿದೆವು. ಅಲ್ಲಿ ನಮ್ಮ ಗಡಿ ಇಲಾಖೆಗೆ ಅಥವಾ DC ಅವರ ಹತ್ರ ಹೇಳಿದೆವು, ಇದು ನಿಷೇಧಾಜ್ಞೆ ಆದ ಧಕ್ಕೆಗಳಲ್ಲಿ ಪುನಃ ಆರಂಭವಾಗಿದೆ, ನಾವು ಏನು ಮಾಡಲಿ ಅಂತೇಳಿ. ಆಮೇಲೆ ಹೀಗೆ ನಡೀತಾ ಬಂತು. ಈಗ ಸುಮಾರು ವರ್ಷಗಳಿಂದ ಅದು ಆಗ್ತಿರಲಿಲ್ಲ. ಕೆಲವರು ಸ್ವಲ್ಪ ಕೊಂಡೋಗ್ತಿದ್ದರು. ಆದರೂ ಈಗ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ನಮ್ಮ ಊರನ್ನೇ ಅಗೆದುಕೊಂಡು ಹೋಗಲಿಕ್ಕೆ ಶುರು ಮಾಡಿದ್ದಾರೆ. ಅವರ ಹತ್ರ ಜಗಳವಾಡಲಿಕ್ಕೆ ನಮಗೆ ಆಗುವುದಿಲ್ಲ. ಯಾಕಂದರೆ ನಮ್ಮ ಊರಿನಲ್ಲಿ ಸ್ವಲ್ಪ ಜನ ಮಾತ್ರ ಇರೋದು. ಅವರು ಸತತ 1000 ಗಟ್ಟಲೆ ಆಳುಗಳು ಇದ್ದಾರೆ. ನಮ್ಮ UP ಪ್ರದೇಶದಿಂದ ಅವರು ಬಂದು ಇಲ್ಲಿ ದುಡಿತಾರೆ. ಆದರೆ ಅವರಿಗೆ ಸಪೋರ್ಟ್ ಕೊಡುವಂತಹ ಈ ನಮ್ಮ ಈ ಮರಳು ದಂಧೆ ನಡೆಸುವವರು
ಅವರು ಸಹ ನಮಗೆ ಹೊಡೆದಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಇಲ್ಲಿವರೆಗೆ ಅವರು ತಲುಪಿದ್ದಾರೆ. ಈಗ ನೀವು ಕಣ್ಣಾರೆ ನೋಡಿದ್ದೀರಿ. ಈಗ ತಾನೇ ನಾವು ಎಲ್ಲರೂ ನಮ್ಮ ಬೋಟಿನಲ್ಲಿ ಹೋಗಿ ಅಲ್ಲಿ ಅಗೆದದ್ದನ್ನು ಎಲ್ಲ ನೋಡಿದೆವು. ಆಚೆ ಎಲ್ಲಿವರೆಗೆ ಇತ್ತು ಅಂದರೆ ನಮ್ಮ ಈ ಊರು ಸಾಧಾರಣ ಈಗ ಇದ್ದ ತುದಿಯಿಂದ 1 ಕಿಲೋಮೀಟರ್ ದೂರದ ಆಚೆ ಇತ್ತು. ಅಗೆದಾಗೋದು ಈಗ ಇಲ್ಲಿ ಬಂದಿದ್ದಾರೆ. ಅಥವಾ ನಂತರ ಈಗ 3 ವಿಂಗಡಿಸಿದ್ದಾರೆ. ಒಂದು ಭಾಗ ಒಮ್ಮೆಲೆ ಹೋಗಿದೆ ಆಚೆ, ಇನ್ನೊಂದು ಭಾಗ ಆಚೆ, ಇನ್ನೊಂದು ಭಾಗವಾಯಿತು. ಈಗ ನಡುವಿನಿಂದಲೇ ಅದನ್ನು ಅಗೆದು ಮತ್ತೆ ಇಲ್ಲಿ ಅದೊಂದು ಬೇರ್ಪಡಿಸಿದ್ದಾರೆ. ಹಾಗಿರುವಾಗ ನಾವು ನಮ್ಮ DC ಅವರಿಗೆ ಅಥವಾ ಎಲ್ಲರಿಗೆ ನಾವು ನೀವು ಬರೋದಕ್ಕಿಂತ ಮುಂಚೆ ಇದೇ ತಿಂಗಳಲ್ಲಿ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅವರು ಅದಕ್ಕೆ ಏನು ನಮಗೆ ಉತ್ತರ ಕೊಡಲಿಲ್ಲ. ಅವರು ಬರಲೇ ಇಲ್ಲ, ಈ ಸ್ಥಳಕ್ಕೆ ಬರಲೇ ಇಲ್ಲ. ಭೇಟಿ ನೀಡಿ ಕಣ್ಣಾರೆ ನೋಡಿ ಏನಾದರೆ ಇವರಿಗೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವ ಅಂತೇಳಿ ಅವರ ಮನಸ್ಸಿನಲ್ಲೇ ಇಲ್ಲ. ಹಾಗಿರುವಾಗ ನಾವು ಈಗ ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ, ನಮಗೆ ಈ ಸಮಸ್ಯೆಯನ್ನು ಬಗೆಹರಿಸಲು ಎಲ್ಲರೂ ನಮ್ಮ ಜೊತೆ ಸೇರಬೇಕು ಮತ್ತು ಇದನ್ನು ಒಮ್ಮೆ ಬಗೆಹರಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಇದು ಶಾಶ್ವತವಾಗಿ ಪರಿಹಾರ ನಮಗೆ ಬೇಕು. ಯಾಕೆಂದರೆ ಪದೇ ಎಷ್ಟು ಸಲ ನಾವು ಆಚೆ ಈಚೆ ಹೋಗುವುದು, ಎಷ್ಟು ಸಲ DC ಅವರಿಗೆ ಮೀಟ್ ಆಗುವುದು. ಆದ ಕಾರಣ ತಾವೆಲ್ಲರೂ ಸೇರಿ ನಮ್ಮ ಜೊತೆ ನಮಗೆ ಒಂದು ಸೂಕ್ತವಾದ ನಮಗೆ ಭಯರಹಿತ ಜೀವನವನ್ನು ಜೀವಿಸಲು ನಮಗೆ ಸಹಾಯ ಮಾಡಿ ಎಂದು ನಾನು ಊರವರ ಪರವಾಗಿ ನಾನು ಬೇಡಿಕೊಳ್ಳುತ್ತೇನೆ. ಮನಸ್ಸಿನ ನೋವನ್ನು ಬಹಳ ಅರ್ಥಪೂರ್ಣ ನಮಗೆ ಹೇಳಿಕೊಟ್ಟಂಥ ಗಿಲ್ಬರ್ಟ್ ಡಿಸೋಜರ್ ಅವರಿಗೆ ವಂದನೆಗಳು. ಇದಕ್ಕೆ ಪೂರಕವಾಗಿ ಈ ಪ್ರದೇಶದಲ್ಲಿ ಇರ್ತಕ್ಕಂತಹ ನಮ್ಮ ಬಂಧುಗಳಿಗೆ ಒಂದು ಮಾರ್ಗದರ್ಶಕರಾಗಿ ಇದ್ದುಕೊಂಡು ಈ ಒಂದು ಚರ್ಚಿನ ಧರ್ಮಗುರುಗಳಾಗಿರ್ತಕ್ಕಂಥ ಪೂಜನೀಯ ಫಾದರ್ ಮನೋಹರ್ ಡಿಸೋಜರ್ ಅವರು ಇದಕ್ಕೆ ಪೂರಕವಾಗಿ ಒಂದಷ್ಟು ವಿಚಾರಗಳನ್ನು ಹೇಳಬೇಕಾಗಿದೆ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆ ಮುಂದೆ ಇದ್ದ ಎಲ್ಲ ಮಾಧ್ಯಮ ವರ್ಗದವರೇ, ಊರಿನವರೇ, ಬೇರೆಯವರಿಂದ ಈ ನಮ್ಮ ನೋವನ್ನು ಕೇಳಿಕೊಂಡು ಅರಿತು ಬಂದ ಎಲ್ಲರಿಗೂ ನಮಸ್ಕಾರಗಳು. ಈಗ ತಾನೇ ಈ ಊರಿನವರೇ ಆಗಿದ್ದ, ಹಲವು ವರ್ಷಗಳಿಂದ ಇಲ್ಲೇ ಇದ್ದು ಬದುಕಿದ್ದ ಗಿಲ್ಬರ್ಟ್ ಅವರು ಪಡುವ ಸಂಕಷ್ಟಗಳ ಬಗ್ಗೆ ನಿಮ್ಮ ಮುಂದೆ ಹೇಳಿದರು. ನಾನು ಪಾವರುಳ್ಯದ ಬಗ್ಗೆ ತುಂಬ ಸಲ ಕೇಳಿದ್ದೀನಿ. ಮಾಧ್ಯಮ ಮುಖಾಂತರ, ಹಲವು ಫಾದರ್ಸ್ಗಳ ಮುಖಾಂತರ ಹಾಗೂ ಇಲ್ಲಿ ಊರಿನವರ ಮುಖಾಂತರ ಅವರು ಪಡುವಂಥ ಸಂಕಷ್ಟಗಳನ್ನು. ಆದರೆ ಈ ದಿನಗಳಲ್ಲಿ ಮಾಧ್ಯಮ ಮುಖಾಂತರ ಹಲವು ಕಡೆಗೆ, ಈ ಭಾರತದಲ್ಲಿ ಮಾತ್ರವಲ್ಲ ಇಡೀ ವಿದೇಶಗಳಿಗೆ ಇದರ ಬಗ್ಗೆ ಸುದ್ದಿಯನ್ನು ಹರಡಿದ್ದಾರೆ. ಮಾಧ್ಯಮ ವರ್ಗದವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಇಲ್ಲಿ ಬಂದು ಪ್ರತ್ಯಕ್ಷವಾಗಿ ಆ ಧಕ್ಕೆಯನ್ನು ನೋಡಿದಾಗ ನನಗೇ ಆಶ್ಚರ್ಯವಾಯಿತು. ಏನೋ ಜೀವಂತವಾಗಿ ಪಾವೂರು ಉಳ್ಯದಲ್ಲಿ ಇರುವ ಊರಿನವರನ್ನು ಕೊಲ್ಲುವಂತಹ ಒಂದು ಹುನ್ನಾರ ಇದರ ಹಿಂದೆ ಇದೆಯಾ ಅಂತ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಅಲ್ಲಿ ನೋಡುವಾಗ ತಿಳಿಯಿತು, ಅಲ್ಲಿ ಎಷ್ಟೋ ಮನೆಗಳನ್ನು ಕಟ್ಟಬಹುದು. ಆ ಮನೆಗಳನ್ನು ಕಟ್ಟಲು ಬಿಡದೆ ಈ ಒಂದು ಮರಳನ್ನು ತೆಗಿತಾರೆ. ಅದು ಮಾತ್ರವಲ್ಲದೆ ಅದು ಮರಳನ್ನು ತೆಗೆದು ಮನೆಯವರಿಗೆ ಅವರಿಗೆ ಇರಲು ಒಂದು ಸ್ಥಳವನ್ನು ಕೊಡದೆ ಒಂದು ಮರಳು ದಂಧೆಯನ್ನು ನಡೆಸ್ತಾರಂದರೆ ಅವರು ಈ ಊರಿನವರನ್ನು ಜೀವಂತವಾಗಿ ಕೊಲ್ಲುವಂಥವ್ರು. ಅದಕ್ಕಾಗಿ ಇದು ಸರಳ ವಿಷಯವಲ್ಲ. ಅವರನ್ನು ಯಾರು ತೆಗೆಯುತ್ತಾರೆ, ಈ ಮರಳನ್ನು ಅನಧಿಕೃತವಾಗಿ ತೆಗೆಯುತ್ತಾರೆ, ಅವರಿಗೆ ಕೊಲೆ ಮಾಡಿದ ಒಂದು ಆರೋಪವನ್ನು ಹೊರಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂದರೆ ಇದನ್ನು ನೋಡಿದವರಿಗೆ ಮಾತ್ರ ತಿಳಿಯುತ್ತೆ, ನೋಡಿದವರಿಗೆ ಮಾತ್ರ ಅಂತ ಅನುಭವ ಆಗುತ್ತೆ. ಇದು ಸಂಕ್ಷಿಪ್ತ ವಿಷಯವಲ್ಲ. ಯಾಕಂದರೆ ಎಷ್ಟೋ ವರ್ಷದಿಂದ ಈ ಊರಿನವರು ಇದ್ದುಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ಊರಿಂದಲೇ ಅವರು ಬೆಳೆದು ಬೇರೆ ಬೇರೆ ಊರಿಗೆ ಅವರ ದಿನನಿತ್ಯದ ಪಾಡಿಗಾಗಿ ಹೋಗಿದ್ದಾರೆ. ಅಂದರೆ ಅವರ ಮಕ್ಕಳು ಅವರ ಸ್ಥಿತಿಯನ್ನು ಇಂಥ ಒಂದು ದಂಧೆಯನ್ನು ನಡೆಸಿದ್ದಾರೆ. ಹೌದು, ಎಷ್ಟೋ ಬಾರಿ ಹಿರಿಯವರಿಗೆ
ಅವರು ಆರೋಪಣ ಹೊರಿಸಿ ಅಂದರೆ ಬೇಕಾದ ಮನವಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಆ ಮನವಿಗೆ ತಕ್ಕ ಪ್ರತಿಫಲ ಇಂದೂ ಸಿಕ್ಕಿಲ್ಲ. ಆದ ಕಾರಣ ಇಂದು ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಬಂದ ಎಲ್ಲರಿಗೂ, ಎಲ್ಲ ವೇದಿಕೆದ ಮುಖ್ಯಸ್ಥರಿಗೆ ನಾವು ಧನ್ಯವಾದ ಸಲ್ಲಿಸುತ್ತಾ, ಈ ಒಂದು ಗಿಲ್ಬರ್ಟ್ ಅವರು ಹೇಳಿದ ಹಾಗೆ ತಾತ್ಕಾಲಿಕ ಪರಿಹಾರ ಬೇಡ, ಶಾಶ್ವತ ಪರಿಹಾರ ಈ ಊರಿನವರಿಗೆ ನೀವೇ ನಾವು ಎಲ್ಲರೂ ಜೊತೆ ಸೇರಿ ಕಂಡುಕೊಳ್ಬೇಕಂತ ವಿನಂತಿಸುತ್ತಾ ಈ 2 ಮಾತುಗಳನ್ನು ಮುಗಿಸ್ತೇನೆ. ದೇವರು ಫಾದರ್ ಅವರಿಗೆ ಈಗ ನಮ್ಮನ್ನು ಉದ್ದೇಶಿಸಿ ಈ ಒಂದು ಇಡೀ ಕಾರ್ಯಕ್ರಮದ ನೇತೃತ್ವ ವಹಿಸಿದಂಥ ಕ್ಯಾಥೋಲಿಕ್ ಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಆಲ್ವಿನ್ ಡಿಸೋಜರ್ ಅವರು 1-2 ನಿಮಿಷ ಮಾತಾಡ್ತಾರೆ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿದ್ದ ಮಾಧ್ಯಮ ಮಿತ್ರರೇ, ಹಾಗೆಯೇ ನನ್ನ ಆತ್ಮೀಯರೇ, ಪ್ರತ್ಯೇಕವಾಗಿ ಇವತ್ತಿನ ಇದೊಂದು ವಿಷಯ ಎಲ್ಲರಿಗೆ ಗೊತ್ತಾಗಬೇಕಾದ್ರೆ ಇಬ್ಬರು ಪ್ರಮುಖ ವ್ಯಕ್ತಿಗಳು, ಒಬ್ಬರು ಸ್ಟ್ಯಾನಿ ಬೇಳ, ಇನ್ನೊಬ್ಬರು ದಯಾನಂದ ಕುಕ್ಕಾಜೆ. ಇವರ ಮುಖಾಂತರ ಇಡೀ ದೇಶಾದ್ಯಂತ ಈ ಒಂದು ಪಾವೂರು ಉಳ್ಯದ ವಿಷಯ ಎಲ್ಲರ ಮನಸ್ಸಿಗೆ ತಟ್ಟಿ ನೋವುಂಟು ಮಾಡಿದೆ. ಎಲ್ಲರ ಬಾಯಲ್ಲಿ ಉಂಟು ಪಾವೂರು ಉಳ್ಯ ನಿಜವಾಗಿ ದಂಧೆಕೋರರ ಒಂದು ಬಿಸ್ನೆಸ್ಸಿಗೆ ಬಲಿಯಾಗ್ತದೆ. ಇಲ್ಲಿಯ ಜನರ ಸಂಕಷ್ಟಕ್ಕೆ ನಾವು ಸ್ಪಂದಿಸಬೇಕು ಅಂತೇಳಿ ಪ್ರತಿಯೊಬ್ಬರ ಮನಸ್ಸಲ್ಲಿ ಉಂಟು. ತುಂಬ ಮಂದಿ ಫೋನ್ ಮಾಡಿ ನಮ್ಮ ಹತ್ರ ಕೇಳಿದರು, ನೀವು ಯಾಕೆ ಸ್ಪಂದಿಸುವುದಿಲ್ಲ, ನೀವು ಸ್ಪಂದನೆ ಮಾಡಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ಆ ಸಮಯದಲ್ಲಿ ನಾವು ನಮ್ಮ ಮುನೀರ್ ಕಾಟಿಬಲ್ ಆಗಲಿ, ನಮ್ಮ ಸುನಿಲ್ ಬಜಾಲ್ ಆಗಲಿ, ಮದರ್ ತೆರೇಸಾ ವಿಚಾರ ವೇದಿಕೆಯ ರಾಯ್ ಕಾಸ್ಟ್ಲಿನ್ ಅವರನ್ನು ಸಂಪರ್ಕಿಸಿ ನಾವು ಹೇಗೆ ಸ್ಪಂದನೆ ಮಾಡುವುದು, ಈ ಜನರ ಸಮಸ್ಯೆಗೆ ಹೇಗೆ ಪರಿಹಾರ ಮಾಡುವ ಎಂಬ ವಿಚಾರದಲ್ಲಿ ಮಾತಾಡುವಾಗ ನಾವು ಇಲ್ಲಿ ಹೋಗಿ ಈ ವಿಚಾರವನ್ನು ನೋಡೋಣ ಎಂದು ನಾವಿಲ್ಲಿ ಬಂದೆವು. ನಮಗೆ ನಾವು ನೆನಸಿಗಿಂತ ಹೆಚ್ಚಿನ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದಾರೆ. ನಿಜವಾಗಿ ನಿಮ್ಮ ಈ ಊರಿನವರ ಕಣ್ಣೀರನ್ನು ಒರೆಸಲು ಇವರು ಬಂದಿದ್ದಾರೆ. ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಲಿಕ್ಕೆ ಬಂದಿದ್ದಾರೆ. ಯಾವಾಗ ಮಾಧ್ಯಮ ಉಂಟಾ ಖಂಡಿತ ಸಮಸ್ಯೆ ಪರಿಹಾರ ಆಗ್ತದೆ. ಇವತ್ತು ನಾವು ಅಲ್ಲಿ ನೋಡುವಾಗ ಒಂದು ಗುಡ್ಡೆಯಿಂದ ಒಂದು JCBಯಿಂದ ಮಣ್ಣಿಗೆ ಅಗಿದು ಕೊಂಡೋಗ್ತಾರ, ಹಾಗೆ ಈ ಒಂದು ದ್ವೀಪದ ಮರಳನ್ನು ಹಾರೆಯಿಂದ ಕಡಿದು ಒಂದು ದೋಣಿಗಳಿಗೆ ಲೋಡ್ ಮಾಡಿ ಕೊಂಡೋಗ್ತಾರೆ. ನಾವು ಸ್ಟ್ಯಾನಿ ಬೇಲರ್ ಅವರ ಒಂದು ಮಾಧ್ಯಮದಲ್ಲಿ ಅವರ ವಿಡಿಯೋನ ಹಾಕುವಾಗ ತುಂಬ ಮಂದಿ ಹೇಳ್ತಿದ್ರು, ಇದು ಹಳೆ ವಿಡಿಯೋ ಮಾರಾಯ, ಇಂದು ದುಮ್ಮದ ವಿಡಿಯೋ, ಇತ್ತದ ವಿಡಿಯೋ ಇತ್ತೆ ಅವು ಇಂದು ಬರ್ತೀನಿ. ಆದ ಕಾರಣ ನಾವಿಲ್ಲಿ ಬಂದದ್ದು. ನೋಡುವಾಗ ನಮ್ಮ ಕಣ್ಣೀರಲ್ಲಿ ನೀರು ಬಂತು ಒಂದು ಪರಿಸ್ಥಿತಿ. ಹೀಗೆ ಮಾಡಿದರೆ ಇನ್ನು ಗಿಲ್ಬರ್ಟ್ನವರು ಹೇಳಿದ ಪ್ರಕಾರ ಇನ್ನು 1-2 ವರ್ಷ ಸಾಕು. ಈ ಎಲ್ಲ ಇಲ್ಲಿಯ ಜನರನ್ನು ಓಡಿಸಿ ಈ ಇಡೀ ಮರಳನ್ನು ಅವರು ಮಾರಿ ಅವರ ಹೆಂಡತಿ ಮಕ್ಕಳನ್ನು ಸಾಕ್ತಾರೆ. ಆದರೆ ಇವರ ಕಣ್ಣೀರನ್ನು ಒರೆಸುವವರು ಯಾರು? ಆದುದರಿಂದ ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ವೇದಿಕೆಯಲ್ಲಿ ತುಂಬ ಮಂದಿ ಇದ್ದಾರೆ, ನಿಮಗೂ ಸಮಯ ಆಯಿತು. ಆದ್ದರಿಂದ ಈ ಸಮಸ್ಯೆಗೆ ಪರಿಹಾರವರೆಗೆ ಮಾಧ್ಯಮ ಮಿತ್ರರು, ನಮ್ಮ ಎಲ್ಲ ಸಮಾನ ಮನಸ್ಕ ಸಂಘಟನೆಯವರು ತುಂಬ ಮಂದಿ ಇದ್ದಾರೆ. ಯಾವುದು ಹೆಸರು ದಿಕ್ಕಿದಿಲ್ಲ, ಎಲ್ಲರೂ ನಿಮಗೋಸ್ಕರ ಬಂದಿದ್ದಾರೆ. ನಿಮ್ಮ ಹೋರಾಟದಲ್ಲಿ ನಾವು ಭಾಗಿಯಾಗ್ತೇವೆ. ನಿಮಗೆ ನ್ಯಾಯ ಸಿಗುವ ತನಕ ನಾವು ಹೋರಾಡ್ತೇವೆ. ಇಷ್ಟು ಸರಿ ತುಂಬ ಸರಿ ಹೋರಾಟ ಮಾಡಿದ್ದೇವೆ. ನಾವು ಹೋರಾಟದಲ್ಲಿ ಮಾಡಿ ಅರ್ಥದಲ್ಲಿ ಬಿಟ್ಟು ಸಮಸ್ಯೆ ತನ್ನಗಾದ ಕೂಡಲೇ ನಾವು ಬಿಟ್ಟಿದ್ದೇವೆ. ಪುನಃ ಸಮಸ್ಯೆ ಆಗಿದೆ. ಆದರೆ ಇದು ಶಾಶ್ವತ ಪರಿಹಾರ ಆಗದೆ ನಾವು ಬಿಡುವುದೇ ಇಲ್ಲ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ವಂದನೆಗಳು ಆಲ್ವಿನ್ ಡಿಸೋಜರ್ ಅವರಿಗೆ. ಈಗ ಈ ಸಭೆಯನ್ನು ನಾವು ಅಂತಿಮವಾಗಿ ಅಧ್ಯಕ್ಷರ ಮಾತಿನ ಮೂಲಕ ಕೊನೆಯಾಗುತ್ತೆ. ಈಗ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಮ್ಮ ಮಾರ್ಗದರ್ಶಕರು, ಮದರ್ ತೆರೇಸಾದ ಅಧ್ಯಕ್ಷರಾಗಿರ್ತಕ್ಕಂಥ ರಾಯ್ ಕ್ಯಾಶ್ನರ್ ಅವರು ಅಧ್ಯಕ್ಷ ಭಾಷಣ ಮಾಡಬೇಕಾಗಿ ನಮಗೆ. ಆ ನಂತರ ಈ ಸಭಾ ಚುಟುಕು ಕಾರ್ಯಕ್ರಮ ಮುಗಿದ ನಂತರ ಮಾಧ್ಯಮದವರಿಗೆ ಬೈಕ್ ತೆಗೆದುಕೊಳ್ಳಿಕ್ಕೆ, ಸ್ಥಳೀಯರ ಹತ್ರ ಈ ಥರ ಮುಖ ಮಾತಾಡಲಿಕ್ಕೆ ಆ ನಂತರ ಅವಕಾಶ ಇದೆ. ಈ ಸಭೆಯನ್ನು ಮುಗಿಸ್ತೀವಿ. ಈಗ ಅಧ್ಯಕ್ಷರ ಭಾಷಣ. ವೇದಿಕೆಯಲ್ಲಿರುವ ಈ ಚರ್ಚಿನ ಧರ್ಮಗುರುಗಳಾದ ಫಾದರ್ ಮನೋಹರ್ ಡಿಸೋಜ ಅವರೇ, ನನ್ನ ಮಿತ್ರರಾದ ಮುನೀರ್ ಕಾಟಿಪಳ್ಳ, ಸುನಿಲ್ ಕುಮಾರ್ ಬಜಾರ್, ಆಲ್ವಿನ್, ಮಂಜುಳಾ ನಾಯಕ್ ಅವರೇ, ಸ್ಟ್ಯಾನಿ ಲೋಬೋ ಹಾಗೂ ಇನ್ನಿತರ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ನೆರೆದಿರುವ ಸಮಾನ
ಮನಸ್ಕರ ನನ್ನ ಸಂಗಾತಿಗಳೇ, ಮಾಧ್ಯಮ ಮಿತ್ರಗಳೇ ಹಾಗೂ ಇಲ್ಲಿಯ ಪಾವೂರು ಉಳಿಯ ನಿವಾಸಿಗಳೇ, ಒಂದು ಗಂಭೀರ ಸಮಸ್ಯೆ. ಸತ್ಯ ಹೇಳಬೇಕಾದ್ರೆ ನಾನು ಈ ದ್ವೀಪಕ್ಕೆ ಬರೋದೇ ಮೊದಲನೇ ಬಾರಿ. ಇಷ್ಟವರೆಗೆ ನಾನು ಈ ಕಡೆ ಬಂದೇ ಇಲ್ಲ. ಒಂದು ದ್ವೀಪ ಇದೆ ಅಡ್ಡ ಸಮೀಪ, ಒಂದು ಚರ್ಚ್ ಇದೆ, ಅಲ್ಲಿ ಒಂದು 40-50 ಮನೆಗಳಿವೆ, ಅಲ್ಲಿ ನಿವಾಸಿಗಳಿವೆ ಅಂತ ನಾನು ತಿಳಿದಿದ್ದೆ. ಆದರೆ ಇಲ್ಲಿ ಬರುವ ಅವಕಾಶ ನನಗೆ ಸಿಗಲಿಲ್ಲ. ಹೋದ ವಾರ ಗಿಲ್ಬರ್ಟ್ ಡಿಸೋಜ ಅವರು ನನಗೆ ಫೋನ್ ಮಾಡಿ ಹೇಳಿದರು, ನಾವು ಇಲ್ಲಿ ಭಾಳ ಒಂದು ಗಂಭೀರ ಸಮಸ್ಯೆಯಲ್ಲಿದ್ದೇವೆ, ನಮ್ಮನ್ನು ಸಹಾಯ ಮಾಡುವವರು ಯಾರೂ ಇಲ್ಲ, ನೀವು ಕೂಡ ನಮ್ಮನ್ನು ಬಿಟ್ಟು ಬಿಡ್ತೀರಾ ಅಂತ ಕೇಳಿದರು. ಆವಾಗ ನಾನು ನನ್ನ ಮಿತ್ರರನ್ನು ಕರೆದು ಏನು ವಿಷಯ ಅಂತ ತಿಳ್ಕೊಂಡೆ. ಅದೇ ಸಮಯಕ್ಕೆ ಸ್ಟ್ಯಾನಿ ಬೇಳ ಮತ್ತು ದಯಾನಂದ್ ಕುಕ್ಕಜ್ಜಿ ಅವರ ದೈಜಿ ವರ್ಲ್ಡಲ್ಲಿ ಈ ನ್ಯೂಸ್ ಬಂತು. ಇದು ನೋಡಿದ ಮೇಲೆ ನನಗೆ ಇಲ್ಲಿನ ವಿಷಯ ಎಷ್ಟು ಗಂಭೀರವಾಗಿದೆ ಅಂತ ನಾನು ತಿಳ್ಕೊಂಡೆ. ಕೂಡಲೇ ನನ್ನ ಮಿತ್ರರನ್ನು ಒಟ್ಟುಗೂಡಿಸಿ ಒಂದು ಸಭೆ ಮಾಡಿ, ನಾವು ಇವತ್ತು ಇಲ್ಲಿ ಹೋಗಿ ಈ ದ್ವೀಪದ ಇಲ್ಲಿ ಜನರ ಸತ್ಯವನ್ನು ಏನಂತ ನಾವು ಖುದ್ದು ನಮ್ಮ ಕಣ್ಣಲ್ಲಿ ನೋಡಿ ತಿಳಿಬೇಕಂತ ನಾವು ಇಲ್ಲಿಗೆ ಬಂದೇವೆ. ಅದೇ ಹೊತ್ತಿಗೆ ನಾವು DC ಅನ್ನು ಫೋನ್ ಮಾಡಿ ಇಲ್ಲಿಂದ ನೇರವಾಗಿ DC ಆಫೀಸಿಗೆ ನಾವು ಬರ್ತೇವೆ 12 ಗಂಟೆಗೆ ಅಂತ ನಾವು ಅವ್ರಿಗೆ ತಿಳಿಸಿದ್ವಿ. ಈಗ ನಾನು ಈ ದೋಣಿಯಲ್ಲಿ ಸುತ್ತಾಕಿ ಬರುವಾಗ DC ಅವರು ಫೋನ್ ಬಂತು, 12 ಗಂಟೆಗೆ ನಾನು ಹೊರಗೆ ಹೋಗ್ತಾ ಇದ್ದೇನೆ, ನೀವು 4 ಗಂಟೆ ಬನ್ನಿ ಅಂತ ಹೇಳಿದರು. ಸೊ ನಮಗೆ ಸ್ವಲ್ಪ ಹೆಚ್ಚಿನ ಸಮಯ ಅವಕಾಶ ಇಲ್ಲಿ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಸಿಕ್ಕಿತ್ತು. ಖಂಡಿತವಾಗಿ ಈ ಸಮಸ್ಯೆ ಭಾಳ ಗಂಭೀರವಾಗಿದೆ. ಈ ಸಮಸ್ಯೆ ನಾನು ನೋಡುವ ಹಾಗೆ ಇದು ಮಾಫಿಯಾ, ಹೊಯ್ಗೆ ಮಾಫಿಯಾ ಆಗಲಿ, ದಂಧೆಕೋರರಾಗಲಿ, ಇನ್ನಿತರ ಏನು ಹೆಸರು ನೀವು ಹೇಳಿ, ಇದಕ್ಕಿಂತ ಮಿಗಿಲಾಗಿ ಇದು ಮಾನವೀಯತೆಯ ಒಂದು ಸಮಸ್ಯೆ. ಮಾನವನಿಗೆ ಸಹಾಯ ಮಾಡುವ ಒಂದು ವಿಷಯ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯರ ಸಂಕಷ್ಟದಲ್ಲಿ ಭಾಗಿಯಾಗುವ ಒಂದು ಸಮಸ್ಯೆ. ಏನೇ ಆಗಲಿ ಅವನಿಗೆ ನಮಗೆ ಅದು ಬಿದ್ದು ಹೋಗಲಿಲ್ಲ ಅಂತ ನಾವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಮನುಷ್ಯತ್ವ ಸತ್ವದಾಗೇನೆ. ನೀವು ಯಾರೇ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಹಿಂದೂ ಆಗಲಿ, ಇಲ್ಲಿ ಧರ್ಮದ ವಿಷಯ ಮುಖ್ಯ ಅಲ್ಲ, ಇಲ್ಲಿ ಜಾತಿಯ ವಿಷಯ ಮುಖ್ಯ ಅಲ್ಲ. ಏನು ಇಲ್ಲಿ ನಡೀತದೆ ಇದು ಒಂದು ಮನುಷ್ಯರನ್ನು ಈ ದ್ವೀಪದಲ್ಲಿ ನೆಲೆಸಿದ ಮನುಷ್ಯರನ್ನೇ ಕಿತ್ತು ಒಗೆಯುವ ಒಂದು ಸಂಚು ನಡೀತದಂತ ನಾವು ತಿಳ್ಕೊಳ್ಬೇಕು. ಇಡೀ ದ್ವೀಪದಲ್ಲಿ ವಾಸಿಸುವ ಜನರನ್ನು ಇಲ್ಲಿಂದ ಒದ್ದೋಡಿಸಿ ಯಾರು ಹಣ ಮಾಡ್ತಾರೆ, ಹಣದ ಆಮಿಷದಲ್ಲಿ ಈ ಹೊಯ್ಗೆ ದಂಧೆ ಮಾಡ್ತಾರೆ, ಅವ್ರದ್ದೇ ರಾಜ್ ಅಂತಾಗಿ ಕಾಣ್ತದೆ. ಇಲ್ಲಿ ನಮಗೆ ಮೇಲ್ನೋಟಕ್ಕೆ ನೋಡುವಾಗ ಎಲ್ಲ ಡಿಪಾರ್ಟ್ಮೆಂಟ್ನವರು ಇದರೊಟ್ಟಿಗೆ ಸೇರಿದ್ದಾರಂತೆ ಕಾಣ್ತದೆ. ಯಾಕೆಂದರೆ ಇಷ್ಟು ರಾಜರೋಷವಾಗಿ ಇದು ನಡಿಬೇಕಾದ್ರೆ, ಇದು ಕಾನೂನುಬದ್ಧವಾಗಿ ನಡೆಯುವ ಹೊಯ್ಗೆ ವ್ಯಾಪಾರ ಆದರೆ ಅದು ಹಗಲಲ್ಲಿ ನಡೀಬೇಕು. ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6, ನಾವೆಲ್ಲರೂ ಹೇಗೆ ಕೆಲಸಕ್ಕೆ ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಮನೆಗೆ ವಾಪಸ್ ಬರ್ತೇವೆ, ಹಾಗೆ ನಡಿಬೇಕು. ಆದರೆ ಇದು ಕಳ್ಳರ ವ್ಯಾಪಾರ ಅಂತ ನಮಗೆ ಸರಿಯಾಗಿ ಗೊತ್ತಾಗ್ತದೆ. ಯಾಕಂದರೆ ಈ ಹೊಯ್ಗೆ ವ್ಯಾಪಾರದವರು 6 ಗಂಟೆ ನಂತರನೇ ಮನೆಯಿಂದ ಹೊರಡೋದು, ಬೆಳಿಗ್ಗೆ 5-6 ಗಂಟೆ ಒಳಗೆ ಅವರು ಮನೆ ಸೇರ್ತಾರೆ. ಈ ಕೆಲಸಗಳನ್ನು ಆಗಿದ್ರೆ ಇಂಥವರನ್ನು ನಾವು ಏನಂತ ಕರಿಬೇಕು? ನಿಜವಾಗಿಯೂ ಇದು ಕಳ್ಳ ದಂಧೆ. ಇದು ಕಳ್ಳರು ಮಾಡುವ ಕೆಲಸ. ಕಳ್ಳರು ಮಾತ್ರ ರಾತ್ರಿ ಹೊರಗೆ ಹೋಗೋದು, ಸಜ್ಜನರು ರಾತ್ರಿ ಮನೆಯಲ್ಲಿ ಅವರ ಕುಟುಂಬದವರೊಟ್ಟಿಗೆ ಅವರು ನಿರಳವಾಗಿ ಇರ್ತಾರೆ. ನಿಜವಾಗಿ ಈ ಸಮಸ್ಯೆ ಬಹಳ ದೊಡ್ಡದು. ಇದನ್ನು ನನಗೆ ಹೇಳುವಾಗ ಒಂದು ಸಣ್ಣ ನಿಜ ಕಥೆನ ಗೊತ್ತಿಲ್ಲ, ನಿನ್ನೆ ನಾನು ಪೇಪರಲ್ಲಿ ಓದಿದೆ. ಒಂದು ಮೆಡಿಕಲ್ ಸ್ಟೋರ್ನವರಿದ್ದ, ಬಹಳ ಒಂದು ದೊಡ್ಡ ಮೆಡಿಕಲ್ ವ್ಯಾಪಾರ ನಡೆಸ್ತಿದ್ದ. ಮೆಡಿಕಲ್ ವ್ಯಾಪಾರದಲ್ಲಿ ಅದರಲ್ಲಿ ಬರ್ದ ಹಾಗೆ 100 ರೂಪಾಯಿಗೆ ಸಿಗುವ ವಸ್ತನ್ನು ಅವರು 300-400 ರೂಪಾಯಿಗೆ ಮಾರುದಂತೆ. ಅಷ್ಟು ಲಾಭ ಆ ದಂಧೆಯಲ್ಲಿದೆ, ಹೊಯ್ಗೆ ಥರನೇ. ಒಂದು ದಿನ ಈ ಮೆಡಿಕಲ್ ಅಂಗಡಿಗೆ ಒಬ್ಬ ಪಾಪದವ ಬಂದ. ಮೆಡಿಕಲ್ ಅಂಗಡಿಯವ ಬಿಲ್ ಮಾಡಿದ 560 ರೂಪಾಯಿ ಆಗ್ತದೆ ಅಂತ ಹೇಳಿದರು. ಆವಾಗ ಅವ ಪಾಪದವ ಹೇಳಿದ, ನನ್ನ ಹತ್ರ ಬರೀ 180 ರೂಪಾಯಿ ಇರೋದು, ನಾನು ಈ ಮದ್ದು ಕೊಂಡು ಹೋಗಲಿಲ್ಲಾದರೆ ನನ್ನ ಹೆಂಡತಿ ಸಾಯ್ತಾಳೆ, ಅವಳು ಆಸ್ಪತ್ರೆಯಲ್ಲಿ ಇದ್ದಾಳೆ ಅಂತ. ಆದರೆ ಅವನಿಗೆ ಆ ಅಂಗಡಿಯವನಿಗೆ ಏನು ಕರುಣೆ ಬರಲಿಲ್ಲ.
ಮತ್ತು ಯಾರು ಹತ್ತಿರದಲ್ಲಿದ್ದವರು ಸ್ವಲ್ಪ ಹಣ ಕೊಟ್ಟರು ಮತ್ತೆ ತಗೊಂಡು ಹೋದ. 1-2 ವರ್ಷದಲ್ಲೇ ಆ ಮೆಡಿಕಲ್ ಅಂಗಡಿಯ ಮಗನಿಗೆ ಕ್ಯಾನ್ಸರ್ ರೋಗ ಬಂತು. ಎಷ್ಟು ಖರ್ಚು ಮಾಡಿದ್ರೂ ಅವನಿಗೆ ಅದನ್ನು ಗುಣಪಡಿಸಲಿಕ್ಕೆ ಆಗಲಿಲ್ಲ. ಅವನಿಗೆ ಕರೆಕ್ಟಾಗಿ ಗೊತ್ತಿತ್ತು, ಅವನ ಆಸ್ತಿ ಮಾರಿದ, ಮನೆ ಮಾರಿದ, ಅವನ ಹತ್ರ ಇದ್ದದ್ದು ಎಲ್ಲವನ್ನು ಮಾರಿದ. 1,000 ಇಂಜೆಕ್ಷನ್ ಅವನಿಗೆ ಸರಿ ಗೊತ್ತು, ಇದು 1,000 ಇಂಜೆಕ್ಷನ್ ಅಂತ. ಆದರೆ 10,000 ರೂಪಾಯಿ ಮೆಡಿಕಲ್ ಅಂಗಡಿಯವ್ರು ತಗೊಳ್ತಿದ್ದ. ಅವು ಎಷ್ಟು ಬೇಡಿದ್ರೂ ಅವ್ರು ಕೊಡ್ತಿರ್ಲಿಲ್ಲ. ಅವ ಮಗ ಸತ್ತೋದ ಕ್ಯಾನ್ಸರ್ನಿಂದ. ಆವಾಗ ಅವನಿಗೆ ನೆನಪಾಯಿತು, ಆವತ್ತು ನಾನು 560 ರೂಪಾಯಿ ಆ ಮದ್ದನ್ನು ನಾನು ಕೊಡಲಿಲ್ಲ, ಅದಕ್ಕೆ 120 ರೂಪಾಯಿ ಅಸಲಿ ಬೆಲೆ ಇತ್ತು, ಅವನ ಹತ್ರ 180 ರೂಪಾಯಿ ಇತ್ತು. ನಾನು ಬೇಕಾದರೆ 150 ತಗೊಂಡು 30 ರೂಪಾಯಿ ಅವನಿಗೆ ಬಿಡ್ಬೋದಿತ್ತು. ಆದರೆ ನನ್ನ ಅತಿ ಆಸೆಯಿಂದ ಈಗ ನನ್ನ ಇಡೀ ಬದುಕನ್ನೇ ನಾನು ಹಾಳು ಮಾಡಿದೆ, ನನ್ನ ಮಗನನ್ನು ಕಳ್ಕೊಂಡೆ. ಬಹುಶಃ ಇದನ್ನು ಓದುವಾಗ ನನಗೆ ಈ ಹೊಯ್ಗೆ ದಂಧೆ ಅವ್ರದ್ದು ನೆನಪಾಯಿತು. ಪುಕ್ಕಟ್ಟಾಗಿ ಸಿಗುವ ಹೊಯ್ಗೆ, ಏನು ನದಿಯಲ್ಲಿ ಮುಳುಗಿ ಕೂಡ ತೆಗೆಯುವಷ್ಟು ಕಷ್ಟಪಡಲಿಕ್ಕಿಲ್ಲ. ಬರೀ ಇಲ್ಲಿ ಇದ್ದ ದ್ವೀಪವನ್ನು ಅಗೆದು ದೋಣಿಗೆ ತುಂಬಿಸಿ ಹೋಗಿ ಮಾರ್ತಾ ಇದ್ದಾರೆ. ಪುಕ್ಕಟ್ಟಾಗಿ ಸಿಕ್ಕಿದ್ದ, ರಾಯಲ್ಟಿ ಕಟ್ಟಲಿಕ್ಕಿಲ್ಲ. ಯಾಕೆಂದರೆ ಎಲ್ಲ ಡಿಪಾರ್ಟ್ಮೆಂಟ್ನವ್ರದ್ದು ಸಹಕಾರ ಅವರಿಗಿದೆ, ಯಾರು ಚೆಕ್ಕಿಂಗ್ ಮಾಡೋದಿಲ್ಲ. ಬರೀ ಪುಕ್ಕಟ್ಟಾಗಿ ಸಿಕ್ಕಿದ ಹೊಯ್ಗೆಯನ್ನು ಅವರು ಮಾರಿ ಅವರ ಏನು ಮನೆಯನ್ನು ಅವರು ಬೆಳೆಸ್ತಾ ಇದ್ದಾರೆ, ಅವ್ರ ಕುಟುಂಬಕ್ಕೆ ಸಾಗಿಸ್ತಾ ಇದ್ದಾರೆ. ಈ ಪಾಪದವರದ ಶಾಪ ಖಂಡಿತವಾಗಿ ಆ ಮೆಡಿಕಲ್ ಅಂಗಡಿ ಅವ್ರಿಗೆ ಹೇಗೆ ಆ ಶಾಪ ತಟ್ಟಿತು, ಆ ಪಾಪದ ಅದೇ ಥರ ಇಲ್ಲಿ ನೆಲೆಸಿರುವ 40-50 ಕುಟುಂಬಗಳ ಶಾಪ ಖಂಡಿತವಾಗಿ ಇವರಿಗೆ ಸಾಗದೆ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ನಾವು ಕ್ರಿಶ್ಚಿಯನರಂತಲ್ಲ. ಬಹಳಷ್ಟು ಹಿಂದಿನ ವರ್ಷಗಳಲ್ಲಿ ನೀವು ನೋಡಿರ್ಬೋದು, ಮದರ್ ತೆರೇಸಾ ವಿಚಾರ ವೇದಿಕೆಯಿಂದ ಸುನಿಲ್ ಕುಮಾರ್ ಆಗಲಿ, ಮುನೀರ್ ಕಾಟಿಪಳ್ಳ ಆಗಲಿ, ಯಾದವ್ ಶೆಟ್ಟಿ ಆಗಲಿ, ಇನ್ನಿತರು ರೈತ ಸಂಘದವರಿದ್ದಾರೆ, ಬೇರೆ ಬೇರೆ ಸಂಘಟನೆಯವರಿದ್ದಾರೆ. ಏನೂ ವಿಚಾರ ಬಂದರೆ ಮಣಿಪುರದಿಂದ ಹಿಡಿದು ಈಗ ಈ ಹುಲಿಯ ದ್ವೀಪದವರಿಗೆ ನಾವೆಲ್ಲರೂ ನಮ್ಮ ಜಾತಿ ಮತವನ್ನು ಮರೆತು ನಾವು ಯಾವ ಪಂಗಡಕ್ಕೆ, ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರಂತೆಲ್ಲ ಮರೆತು ನಾವು ಮನುಷ್ಯತ್ವಕ್ಕಾಗಿ, ಹ್ಯುಮ್ಯಾನಿಟಿಗಾಗಿ ಒಟ್ಟಿಗೆ ಸೇರ್ತೇವೆ. ಬಹುಶಃ ಇವತ್ತು ಈ ನಮಗೆ ಅವಕಾಶ ಹುಲಿಯ ದ್ವೀಪದ ಇಲ್ಲಿಯ ನಿವಾಸಿಗಳು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಒಂದು ಹೆಜ್ಜೆ ನಾವು ಇಟ್ಟಿದ್ದೇವೆ. ಇದು ಸಮಸ್ಯೆ ಮುಗಿಯುವವರೆಗೆ ನಾವು ಇನ್ನು ಹಿಂದೆ ನೋಡುವುದಿಲ್ಲ. ನಾವು ಹುಲಿಯ ದ್ವೀಪ ನಿಮ್ಮ ನಿವಾಸಿಗಳೊಟ್ಟಿಗೆ ನಾವು ಇದ್ದೇವೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವವರೆಗೆ ನಾವು ಇದ್ದೆ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ದೂರದ ಊರಿನಿಂದ ನನ್ನ ಮಿತ್ರ ವಿನೋದ್ ಪಿಂಟೋ ಅವರು ಬಂದಿದ್ದಾರೆ. ಅವ್ರದ್ದೇ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಇಂಥ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಅವರು ನನಗಿಂತ ಮುಂಚೆ ಇವತ್ತು ಇಲ್ಲಿ ಬಂದು ಮುಟ್ಟಿದ್ದಾರೆ, ದೂರದ ಮೂಡುಬಿದ್ರೆಯಿಂದ. ಅಂಥವರು ಬಹಳಷ್ಟು ಜನರು ಒಳ್ಳೆ ಮನಸ್ಸಿನವರು ನಮ್ಮ ಈ ಊರಲ್ಲಿ, ಈ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ಇಂಥ ಸಮಸ್ಯೆಗಳಿಗೆ ನಾವು ಮನುಷ್ಯತ್ವ ಹ್ಯುಮ್ಯಾನಿಟಿಯನ್ ಗ್ರೌಂಡ್ ಅಂದರೆ ಮಾನವೀಯತೆಯನ್ನು ತೋರಿಸಿ ಇಂಥ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವು ಪರಿಹಾರ ಹುಡ್ಕೊಳ್ಬೇಕು. ಮತ್ತು ನಾವು ನಿಜವಾದ ಒಂದು ಮನುಷ್ಯರಿಗೆ ಸಹಾಯ ಮಾಡುವ ಒಂದು ಹೃದಯವಂತರು ಅಂತ ನಾವು ತೋರಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ತೇವೆ. ಇನ್ನು ಸ್ವಲ್ಪ ವರ್ಷಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಇಲ್ಲಿ ಖಂಡಿತವಾಗಿಯೂ ರೋಬೋಟ್ಸ್ಗಳು, ಮನುಷ್ಯರಲ್ಲ, ಮಿಷಿನ್ ಸ್ಪೂನ್ ಫೀಡ್ ಮಾಡಿದ ಬ್ರೈನ್ ಚಿಪ್ಸ್ ಇದ್ದು ಮನುಷ್ಯರ ರೂಪದಲ್ಲಿ ರೋಬೋಟ್ಸ್ಗಳು ಬರಲಿಕ್ಕೆ ಸಾಧ್ಯತೆ ಇದೆ. ನಿನ್ನೆ ಅದೇ ಪೇಪರಲ್ಲಿ ನಾನು ಇನ್ನೊಂದು ಆರ್ಟಿಕಲಲ್ಲಿ ನೋಡಿದೆ, ರೋಬೋಟ್ ಮಗನಿಗೆ ನಮ್ಮ ಮನುಷ್ಯರ ಮೆದುಳನ್ನು ಒಂದು ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಈ ರೋಬೋಟ್ ಮಗನಿಗೆ ಹೇಳಿದ್ರು, ನೋಡು ಇದು ಮೊದಲು ಮನುಷ್ಯರಿಗೆ ಇದ್ದದ್ದು ಪ್ರೊಸೆಸರ್ ಅಂತೆ, ಭಾಳ ಸ್ಲೋ ಇತ್ತು ಆ ಪ್ರೊಸೆಸರ್. ಅವರೆಲ್ಲ ಈಗ ಸತ್ತು ಹೋಗಿದ್ದಾರೆ. ಈಗ ನಮ್ಮದು ಚಿಪ್ಸ್ ವೆರಿ ಫಾಸ್ಟ್, ನಾವು ಭಾಳ ಫಾಸ್ಟ್ ಕೆಲಸ ಮಾಡೋರಂತ. ಬಹುಶಃ ಮನುಷ್ಯತ್ವ ಹೋಗಿ ಇನ್ನು ಮಿಷಿನ್ಗಳಾಗ್ತವೆ ನಮ್ಮನ್ನು ಆಳಲಿಕ್ಕೆ ಮಿಷಿನ್ಗಳು ಬರ್ತವೆ ನಾವೇ
ಆವಿಷ್ಕಾರ ಮಾಡ್ತೇವೆ ಅದನ್ನೇ ನಮ್ಮ ವಿರೋಧ ನಮ್ಮ ಜೀವನವನ್ನು ಹಾಳು ಮಾಡಲಿಕ್ಕೆ ಸಾಧ್ಯತೆ ಉಂಟು. ನಾವು ಮನುಷ್ಯತ್ವವನ್ನು ಉಳಿಸ್ಕೊಳ್ಬೇಕು, ಸಹೋದರತೆಯನ್ನು ಉಳಿಸ್ಕೊಳ್ಬೇಕು. ನಾವು ನಮ್ಮ ಸ್ನೇಹವನ್ನು ಬೆಳೆಸಿ ಒಬ್ಬರಿಗೊಬ್ಬರಿಗೆ ನಾವು ಉಪಕಾರಕ್ಕೆ ಬಿದ್ದರೆ, ಸಹಾಯಕ್ಕೆ ಬಂದರೆ ಮಾತ್ರ ಮನುಷ್ಯತ್ವ ಉಳಿಲಿಕ್ಕೆ ಸಾಧ್ಯತೆ ಉಂಟಂತ ಹೇಳಿ ತಮ್ಮೆಲ್ಲರಿಗೂ ಇಲ್ಲಿ ಬಂದವರಿಗೆ ಪುನೊಮ್ಮೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಿಮ್ಮ ಸಹಕಾರ, ನಿಮ್ಮ ಸಾಥ್ ಈ ಸಮಸ್ಯೆ ಮುಗಿಯುವವರೆಗೆ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ. ಒಟ್ಟು ಈ ಒಂದು ಪುಟ್ಟ ಸಭೆಯ ತಾತ್ಪರ್ಯ ಇಷ್ಟೇ. ಪ್ರಾರಂಭದಿಂದ ಮುನೀರ್ ಕಾಟಿಪಳ್ಳದಿಂದ ಅಧ್ಯಕ್ಷರ ರಾಯ್ ಸರ್ ಅವರಿಗೆ ಮಾತನ್ನ ತಾವೆಲ್ಲರೂ ಕೇಳಿದ್ದೀರಿ. ಇಲ್ಲಿ ನಾವು ಇದಕ್ಕೆ ಒಂದು ಕೊಟ್ಟಿರ್ತಕ್ಕಂಥ ಘೋಷಣೆ ದ್ವೀಪ ಉಳಿಸಿ ಜನತೆಯ ಬದುಕನ್ನು ರಕ್ಷಿಸಿ, ಇದು ನಮ್ಮ ಪ್ರಧಾನ ಘೋಷಣೆ. ಅದರ ಜೊತೆಗೆ ನಾವು ನಿವಾಸಿಗಳಿಗೆ ಹೇಳ್ತಕ್ಕಂಥದ್ದು, ನೀವು ಒಂಟಿಯಲ್ಲ, ನೀವು ಒಬ್ಬಂಟಿಯಲ್ಲ, ನಿಮ್ಮ ಜೊತೆ ಇಡೀ ಜಿಲ್ಲೆಯ ಸಮಸ್ತ ಜನತೆ, ಎಲ್ಲ ಸಂಘಟನೆಯವರು, ಮಾನವೀಯತೆ ಉಳ್ಳಂತಹ ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ಎಲ್ಲ ಜನಗಳು ನಿಮ್ಮ ಜೊತೆ ಇದ್ದಾರೆ. ಆದರೆ ನೀವು ಒಂಟಿ ಅಲ್ಲ ಅಂತೇಳಿ ಈ ಪುಟ್ಟ ಸಭೆಯ ಮೂಲಕ ನಿಮಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಖಂಡಿತಕ್ಕೂ ಎಲ್ಲ ರೀತಿಯ ಕೆಲಸ ನಾವು ತಯಾರೆನ್ನುವ ರೀತಿಯಲ್ಲಿ ಇಡೀ ಒಂದು ಈ ಸಭೆಯ ಒಟ್ಟು ತೀರ್ಮಾನದ ಭಾಗವಾಗಿ ನಾವು ತಮಗೆ ಹೇಳುತ್ತಾ ಆ ಧೈರ್ಯವನ್ನು ಕೊಡ್ತಾ ಈಗ ಧನ್ಯವಾದ ಸಮರ್ಪಣೆ ಸಂತೋಷ್ ಬಜಾರ್ ಅವರು ನೀಡಿದ್ದಾರೆ. ಮರಳುಗಾರಿಕೆಯಿಂದ ಇವತ್ತು ಬಹಳ ತೊಂದರೆಗೆ ಸಿಕ್ಕಿರ್ತಕ್ಕಂಥ ಪಾವೂರು ಹುಲಿಯ ದ್ವೀಪದ ಈ ದ್ವೀಪ ಮತ್ತು ಇಲ್ಲಿಯ ನಿವಾಸಿಗಳಿಗೆ ಒಂದು ಧೈರ್ಯ ತುಂಬುವಂಥದ್ದು ಮತ್ತು ಅವರ ಹೋರಾಟಕ್ಕೆ ಇನ್ನಷ್ಟು ಧೈರ್ಯವನ್ನು ತುಂಬಿಸಲಿಕ್ಕೆ ಕೆಥೋಲಿಕ್ ಸಭಾ ಮತ್ತು ನಮ್ಮ ಸಮಾನ ಮನಸ್ಕ ಸಂಘಟನಾ ಗೆಳೆಯರು ಕೂಡ ಎಲ್ಲರೂ ಕೂಡ ಸೇರಿ ಇವತ್ತು ಈ ಊರಿಗೆ ಭೇಟಿ ನೀಡಿ ಇಲ್ಲಿಯ ನಿವಾಸಿಗಳ ಜೊತೆ ಮಾತನಾಡಿ ಸಮಸ್ಯೆಗಳನ್ನು ಕಣ್ಣಾರೆ ಕಂಡು ಈ ಒಂದು ಸ್ಪಂದಿಸುವಂಥ ಕೆಲಸಗಳಿಗೆ ನಾವು ಮುಂದಾಗಿದ್ದೇವೆ. ಇದು ಪ್ರಾರಂಭದ ಒಂದು ಹೆಜ್ಜೆ. ಹಾಗಾಗಿ ಇಲ್ಲಿಯ ನಿವಾಸಿಗಳ ಜೊತೆ ನಾವು ಯಾವಾಗಲೂ ಇದ್ದೀವಿ ಅನ್ನೋ ಧೈರ್ಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ಧೈರ್ಯವನ್ನು ಕೊಡಲಿಕ್ಕೆ ಸಮಾನ ಮನಸ್ಕ ಗೆಳೆಯರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರ ಬಿಡುವಿನ ಸಂದರ್ಭದಲ್ಲಿ ಬಂದು ಸೇರಿದ್ದಾರೆ. ಹಾಗಾಗಿ ಇಲ್ಲಿ ಇದ್ದಂಥ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಸಮಸ್ಯೆಗಳನ್ನು ಸಮಾಜದ ಮುಂದೆ ಬೆಳಕು ಚೆಲ್ಲಲಿಕ್ಕೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೂ ಕೂಡ ಈ ಹಿಂದೆಯೂ ಕೂಡ ಹಲವಾರು ಸಂದೇಶಗಳನ್ನು ಮತ್ತು ಅವರ ಮಾಧ್ಯಮದ ಮೂಲಕ ಬೆಳಕನ್ನು ಚೆಲ್ಲುವಂಥದ್ದು ಜಿಲ್ಲಾಡಳಿತದ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಇಲ್ಲಿಯ ಊರವರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಇಲ್ಲಿ ಮುಗಿದಿದೆ.
ಸಂಗಿಲೆ ಬರೋದಿಲ್ಲ ನಾನು ನೀ ಪೌಸನ್ ತರಪಲ್ ಗಲು ನೀವು ಬನ್ನಿ ನೀವು ಮೀಡಿಯಾದಲ್ಲಿ ಬನ್ನಿ ಏ ಜನ್ನಿ ನವೀನ್ ಇಲ್ಲ ಇಲ್ಲ ಅಲ್ಲ ಇಲ್ಲ ಇಲ್ಲ ನೋಡಿ ಆಯ್ತಾ ಒಟ್ಲ
ಸುಮಾರು